ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇಂದಿನ ತರಗತಿಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ, ಸ್ಪರ್ಧಾ ಜೀನಿಯಸ್ KS ಮತ್ತು PSI ತರಬೇತಿ ಸಂಸ್ಥೆ ಧಾರವಾಡ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂಥ UPSC ಪ್ರಿಲಿಮ್ಸ್ನಲ್ಲಿ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆ ಇರತಕ್ಕಂಥ ಒಂದು 10 ಪ್ರಶ್ನೆಗಳನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ನಾವು ಮಾಡ್ತಕ್ಕಂಥ ಎಲ್ಲ ತರಗತಿಗಳನ್ನು ಉಚಿತವಾಗಿ ನೋಡ್ಬೋದು ಅಂತ ಹೇಳ್ತಾ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಬುಧವಾರ, ಶುಕ್ರವಾರ ದಿನ ಮತ್ತೆ ರಾತ್ರಿ 9 ಗಂಟೆಗೆ ಮತ್ತೊಂದು ವಿಶೇಷವಾದ ತರಗತಿ ನನ್ನ ಚಾನಲಲ್ಲಿ ಇರ್ತದೆ. ಯಾವತ್ತಂದರೆ ಶುಕ್ರವಾರ ದಿನ, ಬರುವ ಶುಕ್ರವಾರ ದಿನ ರಾತ್ರಿ 9 ಗಂಟೆಗೆ. ಎಸ್, ನಮ್ಮ ಸಂಸ್ಥೆಯಲ್ಲಿ KS, PSI, FDA, SDA, PC ಆಗಿರ್ಬೋದು, ಇನ್ನುಳಿದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ನಾವು ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ, ತರಗತಿ ನಡೆಸ್ತಾ ಇದ್ದೀವಿ. ಜುಲೈ 8ನೇ ತಾರೀಕಿನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ವಾರ ಉಚಿತವಾಗಿ ತರಗತಿಗೆ ಹಾಜರಾಗಿ ನಿಮಗೆ ಎಲ್ಲ ಸಬ್ಜೆಕ್ಟ್ ಅರ್ಥ ಆಗ್ತದೆ ಅಂತ ಅನಿಸಿದರೆ ಆಮೇಲೆ ಫೀಸನ್ನು ಕಟ್ಟಿ ಪ್ರವೇಶವನ್ನು ಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮೊದಲ ಸಂಸ್ಥೆ ಸ್ಪರ್ಧಾ ಜೀನಿಯಸ್. ವಿಶೇಷತೆ ಏನಪ್ಪ ಅಂದರೆ, ನಮ್ಮಲ್ಲಿ ಸಿಲೆಬಸ್ ಮುಗಿಸ್ಬೇಕು ಅಂತೇಳಿ ಇಷ್ಟ ತಾಸಿನ ಮುಗಿಸ್ಬೇಕಂತಿಲ್ಲ. ವಿದ್ಯಾರ್ಥಿಗಳಿಗೆ ಅರ್ಥ ಆಗುವವರೆಗೆ ನಾವು ಸಿಲೆಬಸ್ಸನ್ನು ಹೇಳ್ತೀವಿ. ಪ್ರತಿದಿನ 10 ಗಂಟೆ ತರಗತಿಯನ್ನು ನಡೆಸಿಯೂ ಕೂಡ 4 ತಿಂಗಳ ಕಾಲ ನಿರಂತರವಾಗಿ ತರಬೇತಿಯ ಅವಧಿ ಇರ್ತದೆ. ಆದ್ಮೇಲೆ ಪ್ರತಿ ಭಾನುವಾರ ಮಾದರಿ ಪರೀಕ್ಷೆ ಇರ್ತದೆ. ಆಮೇಲೆ ಎಕ್ಸಾಮ್ ಸಮೀಪ ಬಂದಾಗ KS ಮತ್ತು PSI ಹಳೆ ಪ್ರಶ್ನೆ ಪತ್ರಿಕೆಗಳನ್ನು 360 ಆ್ಯಂಗಲ್ ನಾನೇ ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗೆ ನೋಟ್ಬುಕ್ ಮತ್ತು ಬ್ಯಾಗ್ಗಳನ್ನು ಸಹಿತ ಉಚಿತವಾಗಿ ನಾವು ನೀಡ್ತೀವಿ. ಓಕೆ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತಂದರೆ, ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ತೆನ್ನಿಹಳ್ಳಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಉದ್ಘಾಟನೆ. ಗಾಂಧಿ ಗ್ರಾಮ ಪುರಸ್ಕೃತ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ತೆನ್ನಿಹಳ್ಳಿ ಗ್ರಾಮ ಪಂಚಾಯತಿ ನೂತನ ಕಾರ್ಯಾಲಯ ಉದ್ಘಾಟನೆ ಕಾರ್ಯಕ್ರಮ ಜೂನ್ 27 ಬೆಳಗ್ಗೆ 11 ಗಂಟೆ ನಡೆಯಲಿದೆ ಎಂದು PDO ಬಸವರಾಜ್ ಬೊಗಲಾದಿ ತಿಳಿಸಿದ್ದಾರೆ ಅಂತ ಇದೊಂದು ಏನೋ ಒಂದು ಸುದ್ದಿ. ಅದು ನಾನು ಯಾಕೆ ಇದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದ್ರ ಜೊತೆಗೆ ಈ ಕಡೆಗೊಂದಿದೆ, ರಾಜ್ಯದ ಮೊದಲ ಸರ್ಕಾರಿ ಗೋಶಾಲೆ ಇಂದು ಉದ್ಘಾಟನೆ. ರಾಜ್ಯದ ಮೊದಲ ಸರ್ಕಾರಿ ಗೋಶಾಲೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಪಶುಸಂಗೋಪನೆ ಸಚಿವ ಪ್ರಭು ಚವ್ಹಾಣ್ ಅವರು ಇಂದು 11 ಗಂಟೆಗೆ ಕಡೂರು ತಾಲೂಕಿನ ಎಮ್ಮೆದೊಡ್ಡಿಯಲ್ಲಿ ಸರ್ಕಾರಿ ಗೋಶಾಲೆ ಲೋಕಾರ್ಪಣೆ ಮಾಡಲಿದ್ದಾರೆ ಅಂತೇಳಿ ಇದು ಸುದ್ದಿ ಅದ. ಈ ರೀತಿಯಾಗಿ ಪ್ರತಿದಿನ ಬರ್ತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನೋಟ್ಸ್ ಅಂದರೆ ಯಾವುದು ಪ್ರಮುಖ ಅಂಶನ ಅದು ಮಾತ್ರ ಕಲೆಕ್ಟ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ನಾವು ದಿನ ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಅತಿ ಮುಖ್ಯವಾದಂಥ ಅಂಶ ಅಂತಂದರೆ, ಪ್ರತಿದಿನ 10 ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನು, ಮಲ್ಟಿಪಲ್ ಚಾಯ್ಸ್ ಅವು ಕ್ವಾಲಿಟಿ ಕ್ವಶನ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಟೆಲಿಗ್ರಾಮ್ನ ಲಿಂಕ್ ಇದೆ, ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ನೇರವಾಗಿ ಟೆಲಿಗ್ರಾಮ್ ಹೋಗಿ ಸರ್ಚ್ ಮಾಡಬೇಕು, ಸಿದ್ದಣ್ಣ ದಳವಾಯಿ ಎಜುಕೇಟರ್ ಅಂತೇಳಿ. ನೀವು ಅಲ್ಲಿ ಸರ್ಚ್ ಮಾಡಿ ಆ ಚಾನಲ್ಗೆ ಜಾಯಿನ್ ಆದರೆ ಪ್ರತಿದಿನ ಎಲ್ಲ ಪರೀಕ್ಷೆಗಳು ಉಪಯುಕ್ತ ಆಗ್ತಕ್ಕಂಥ ಗುಣಮಟ್ಟದ ಪ್ರಚಲಿತ ಘಟನೆಗಳ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಏನಪ್ಪ ಅಂದರೆ, ಇತ್ತೀಚೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ ನಾವು ಟೆಲಿಗ್ರಾಮ್ ಶೇರ್ ಮಾಡಿದ್ವಿ. ಇದು ನಾಳೆ ಎಸ್ಸೆ ಬರೆಯೋದು ಕೂಡ ಯೂಸ್ ಆಗ್ತದೆ. ಅದರ ಜೊತೆಗೆ 47 ವರ್ಷ ಹಿಂದೆ ಇದೇ ದಿನ ತುರ್ತು ಪರಿಸ್ಥಿತಿ, ಆ ಎಮರ್ಜೆನ್ಸಿಗೆ ಕಾರಣ ಏನು ಅಂತ ಆರ್ಟಿಕಲ್, ಇಂತಹ ಯಾವ ಒಂದು ಬರ್ನಿಂಗ್ ಇಶ್ಯೂ ಇರ್ತದೋ ಅದರ ಮೇಲೆ ಆರ್ಟಿಕಲ್ಸನ್ನು ಕೂಡ ನಾವು ಈ ಟೆಲಿಗ್ರಾಮ್ ಶೇರ್ ಮಾಡ್ತಾ ಇದ್ದೀವಿ. ನೀವು ಅದಕ್ಕೆ ಜಾಯಿನ್ ಆಗಬೇಕಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಆರಂಭಿಸೋಣ. ಇವತ್ತಿನ ತರಗತಿಯ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ: ಸಿಪಾಯಿ ದಂಗೆಗೆ ಕಾರಣವಾದ ತಕ್ಷಣದ ಪ್ರಚೋದನೆ ಯಾವುದು ಅಂತಿದೆ. ಸಿಪಾಯಿ ದಂಗೆಗೆ ಕಾರಣವಾದ ತಕ್ಷಣದ ಪ್ರಚೋದನೆ ಯಾವುದಂತಿದೆ? ಎ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ, ಕ್ರೈಸ್ತ ಮತದ ಪ್ರಚಾರ, ಕಾಡುತೂಸುಗಳಿಗೆ ಹಸುವಿನ ಮಾಂಸ ಲೇಪಿಸಿದ್ದು, ದೇಶೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರ ಮಧ್ಯೆ ಇದ್ದ ತಾರತಮ್ಯ ಅಂತೇಳಿ ಈ ರೀತಿಯಾಗಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನಾವೀಗ ನೋಡೋಣ ಏನು ಕ್ವಶನ್ ಇದು. ಸಿಪಾಯಿ ದಂಗೆ ಅಂದ್ರೆ ಇದು UPSC ಪ್ರಿಲಿಮ್ಸ್ ನಲ್ಲಿ ಕೇಳಲಾಗಿರ್ತಕ್ಕಂಥ ಕ್ವಶನ್ ಇದು. ಸಿಪಾಯಿ ದಂಗೆಗೆ ತಕ್ಷಣದ ಪ್ರಚೋದನೆ, ಇಮ್ಮಿಡಿಯೇಟ್ ರೀಸನ್ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಕಾರಣ, ಇದು ಸರಿ. ಆದರೆ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಅಲ್ಲ. ನೆಕ್ಸ್ಟ್, ಕ್ರೈಸ್ತ ಮತದ ಪ್ರಚಾರ. ಅತಿಯಾಗಿ ಕ್ರೈಸ್ತ ಮತವನ್ನು ಪ್ರಚಾರ ಮಾಡಿದ್ದು, ಬಲವಂತವಾಗಿ ಮತಾಂತರ ಮಾಡಿದ್ದು, ಹಣದ ಆಮಿಷವೊಡ್ಡಿ ಹಿಂದೂ ಮತ್ತು ಮುಸ್ಲಿಮರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿದ್ದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಗ್ತದೆ. ಆದರೆ ಇದು ತತ್ಕ್ಷಣದ ಕಾರಣ ಅಲ್ಲ. ಮತ್ತೊಂದು, ಶಾಲೆಗಳಲ್ಲಿ ಬ್ರಿಟಿಷರು ಸ್ಥಾಪಿಸಿದ ಸರ್ಕಾರಿ ಶಾಲೆಗಳಲ್ಲಿ ಬೈಬಲ್ ಪಠಣವನ್ನ ಕಡ್ಡಾಯಗೊಳಿಸ್ತಾರೆ. ಕ್ರಿಶ್ಚಿಯನ್ರ ಪವಿತ್ರ ಗ್ರಂಥವಾದ ಬೈಬಲ್ ಪಠಣವನ್ನ ಕಡ್ಡಾಯಗೊಳಿಸಿದ್ದು ಇದು ಕೂಡ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಆಯಿತು.
ನೆಕ್ಸ್ಟ್ ಕಾಡುತೂಸುಗಳಿಗೆ ಹಸುವಿನ ಮಾಂಸ ಲೇಪಿಸಿದ್ದು ಅಂತಿದೆ, ಅದು ಹಸುವಿನ ಕೊಬ್ಬು ಅಥವಾ ಅದರ ಜೊತೆಗೆ ಹಂದಿಯ ಕೊಬ್ಬನ್ನು ಲೇಪಿಸಿದ್ದು ಅಂತಿದೆ. ಇನ್ನೊಂದು ದೇಶೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರ ಮಧ್ಯೆ ಇದ್ದ ತಾರತಮ್ಯ ಅಂತಿದೆ. ಓಕೆ, ದೇಶೀಯ ಸೈನಿಕರು ಮತ್ತು ಬ್ರಿಟಿಷ್ ಸೈನಿಕರು ತಾರತಮ್ಯ ಇತ್ತು, ವೇತನ ತಾರತಮ್ಯ ಇತ್ತು, 1/8 ಕಡಿಮೆ ಕೊಡ್ತಿದ್ರು ಪೇಮೆಂಟ್ ಅನ್ನ ಭಾರತೀಯ ಸೈನಿಕರಿಗೆ, ತಾರತಮ್ಯ ಇತ್ತು. ಭಾರತೀಯ ಸೈನಿಕರನ್ನ ಬ್ಲ್ಯಾಕಿ, ಪಿಗ್, ನಿಗ್ರೋ ಅಂತೆಲ್ಲ ಬೈತಿದ್ರಂತೆ, ಕರಿಯ ಅಂತ ಬೈತಿದ್ರು, ನಿಗ್ರೋ ಅಂತ ಬೈತಿದ್ರು, ಹಂದಿ ಅಂತ ಬೈತಿದ್ರು. ಆದ್ರೆ ಅದು ತತ್ಕ್ಷಣದ ಕಾರಣ ಅಲ್ಲ. ಕ್ವಶನ್ ಕೇಳಿದ್ದೇನಪ್ಪ ಅವರು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಏನು ಅಂತೇಳಿ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋವನ್ನು ಸುಮಾರು 2 ವರ್ಷದ ಹಿಂದೆ ನನ್ನ ಚಾನಲ್ ಅಪ್ಲೈ ಮಾಡಿದ್ದೇನೆ, ನೀವು ಅದನ್ನು ನೋಡಬಹುದು. ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ವಿಡಿಯೋ ಮುಗಿದ ನಂತರ. ಈಗ ನೋಡೋಣ, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳು 2 ಅದಾವ. ಯಾವ 2 ಅಂತಂದ್ರೆ, ಅದು ಮೊದಲನೇದು ಒಂದು 1757ರಲ್ಲಿ ಪ್ಲಾಸಿ ಕದನ ನಡೆದಿತ್ತು. ಈ ಪ್ಲಾಸಿ ಕದನ ನಡೆದು 1857ಕ್ಕೆ ಒಂದು 100 ವರ್ಷ ಆಗ್ತದೆ. 1857ಕ್ಕೆ 100 ವರ್ಷ ಆಯಿತು. ಪ್ಲಾಸಿ ಕದನವನ್ನ ಗೆದ್ದದ್ದರ ವಿಜಯದ ಸವಿನೆನಪಿಗಾಗಿ ಅಥವಾ ಶತಮಾನೋತ್ಸವದ ಸವಿನೆನಪಿಗಾಗಿ ಬ್ರಿಟಿಷರು ಭಾರತೀಯರಿಗೆ ಕೇಕ್ಗಳನ್ನ ಹಂಚಿಕೆ ಮಾಡ್ತಾ ಇದ್ರು. ಭಾರತೀಯರಿಗೆ ಏನು ಕೇಕ್ಗಳನ್ನ ಹಂಚಿಕೆ ಮಾಡ್ತಾ ಇದ್ರು, ಆ ಕೇಕ್ಗಳಲ್ಲಿ ದನದ ಹಾಗೂ ಹಂದಿಯ ಕೊಬ್ಬನ್ನು ಹಾಕಿದಾರ ಅನ್ನೋ ಗಾಳಿ ಸುದ್ದಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ತತ್ಕ್ಷಣದ ಕಾರಣ ಆಗಿತ್ತು. ಇದು ಒಂದಾದ್ರೆ, ಇನ್ನೊಂದು ಭಾರತೀಯ ಸೈನಿಕರಿಗೆ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಲಾಗಿತ್ತು. ಭಾರತೀಯ ಸೈನಿಕರಿಗೆ ಹೊಸ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಲಾಗಿತ್ತು. ಭಾರತೀಯ ಸೈನಿಕರಿಗೆ ಎನ್ಫೀಲ್ಡ್ ಬಂದೂಕುಗಳನ್ನು ನೀಡಿದ್ರು. ಆ ಪಿಸ್ತೂಲ್ ಅಲ್ಲ, ಬಂದೂಕು ಉದ್ದ, ಒಂದು ಮಾರುದ್ದ. ಆ ಬಂದೂಕಿಗೆ ಮದ್ದು ತುಂಬಬೇಕಾದ್ರೆ ಬಂದೂಕನ ನಡುವೆ ಮಣಸಿ ಒಂದು ತೋಟ ಅಥವಾ ಕಾಡ್ತೂಸು ಅಂತ ಇರ್ತದೆ, ಅದರಿಂದ ಮದ್ದನ್ನು ತುಂಬಬೇಕಾಗಿತ್ತು. ಅದಕ್ಕೆ ನೀರು ತಗಲಿದ್ರೆ ನಾಶ ಆಗದಿರಲಿ, ಅದು ಹಾಳಾಗದಿರಲಿ ಅಂತ ಕಾಡ್ತೂಸಿಗೆ ಅಥವಾ ಅದಕ್ಕೆ ನಾವು ತೋಟ ಅಂತ ಕರಿತೀವಿ ಅಥವಾ ಕಾರ್ಟ್ರಿಜ್ ಅಂತ ಕರಿತೀವಿ, ಆ ತೋಟಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ರು. ಎನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ಅಥವಾ ಕಾಡ್ತೂಸುಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ರು. ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ ಸುದ್ದಿ ಮೊದಲು ಗೊತ್ತಾದದ್ದು ಬ್ಯಾರಕ್ಪುರದಲ್ಲಿ. ಬ್ಯಾರಕ್ಪುರ್ನಲ್ಲಿರ್ತಕ್ಕಂಥ ಕಾಲ್ದಳದ 34ನೇ ತುಕಡಿಯ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಸೈನಿಕನ ಗೊತ್ತಾಗಿ ನೀಲ್ ಪೀಟರ್ ಮತ್ತು ಕರ್ನಲ್ ಬಾಗ್ ಅಂತಕ್ಕಂಥ 2 ಜನ ಬ್ರಿಟಿಷ್ ಅಧಿಕಾರಿಗಳ ಹತ್ಯೆ ಆಗ್ತದೆ 1857ರ ಮಾರ್ಚ್ 29ನೇ ತಾರೀಕಿಗೆ. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ. ಇವು 2, ಪ್ಲಾಸಿ ಕದನದ ವಿಜಯದ ಸವಿನೆನಪಿಗಾಗಿ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ದು. ಇನ್ನೊಂದು ಏನಪ್ಪ, ಎನ್ಫೀಲ್ಡ್ ಬಂದೂಕುಗಳ ಪ್ಲಾಸ್ಟಿಕಲ್ ಸವಿನೆನಪಿಗೆ ಕೊಟ್ಟಂಥ ಕೇಕ್ಗಳಲ್ಲಿ ದನದ ಹಾಗೂ ಹಂದಿ ಕೊಬ್ಬು ಬಳಸಿದ್ದು. ಇನ್ನೊಂದು ಏನಪ್ಪ ಅಂದರೆ, ಬಂದೂಕಿನ ತೋಟಗಳಿಗೆ ಅಥವಾ ಕಾಡುತೂಸುಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಲೇಪಿಸಿದ್ದು ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ತತ್ಕ್ಷಣದ ಕಾರಣ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಸಿ ಆಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. 1930ರಲ್ಲಿ ಗಾಂಧೀಜಿ ದಂಡಿಯಾತ್ರೆ ಆರಂಭಿಸಿದ್ದು ಅಂತಿದೆ ಕ್ವಶನ್. 1930ರಲ್ಲಿ ಗಾಂಧೀಜಿ ದಂಡಯಾತ್ರೆ ಆರಂಭಿಸಿದ್ದು. ಇವತ್ತು ನಾವು ತೊಗೊಂಡಂಥ ಎಲ್ಲ ಕ್ವಶನ್ಸು ಹಳೆಯ UPSC ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥವು ಆಗಿದ್ದಾವೆ. ಗಾಂಧೀಜಿ ದಂಡಯಾತ್ರೆ ಆರಂಭಿಸಿದ್ದು ಅಂತ ಕ್ವಶನ್ ಇದೆ. ಹರಿಜನರ ಮೇಲೆ ನಡೆದ ದೌರ್ಜನ್ಯವನ್ನು ವಿರೋಧಿಸಲು ಅಂತಿದೆ. ಮತೀಯ ಕೊಡುಗೆಯ ಘೋಷಣೆ ವಿರುದ್ಧ ಅಂತಿದೆ. ಆಮೇಲೆ ಉಪ್ಪಿನ ಮೇಲೆ ಹೇರಲಾದ ತೆರಿಗೆ ವಿರುದ್ಧ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. 1850ರ ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು. 1850ರ ದಶಕದಲ್ಲಿ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿಯಾಗಿ ಇಂಗ್ಲೆಂಡ್ನಲ್ಲಿ ಸಾವಿರಾರು ಕೈಗಾರಿಕೆ ಬೆಳೆದು ಆ ಕೈಗಾರಿಕೆಗಳಿಗೆ ಎಷ್ಟು ಬೇಕಿತ್ತೋ, ಎಷ್ಟು ಅವಶ್ಯಕತೆ ಇತ್ತೋ ಅಷ್ಟು ಕಚ್ಚಾ ವಸ್ತುಗಳು ಇಂಗ್ಲೆಂಡ್ನಲ್ಲಿ ಉತ್ಪಾದನೆ ಆಗಲಿಲ್ಲ. ಆ ಕಾರಣಕ್ಕಾಗಿ ಇಂಗ್ಲೆಂಡಿನ ಕೈಗಾರಿಕೆಗಳು ನೆಚ್ಚಿಕೊಂಡಿದ್ದು ಭಾರತದ ಕಚ್ಚಾ ವಸ್ತುಗಳನ್ನು. ಇಲ್ಲಿ ಬಂದು ಅಲ್ಲಿನ ಕಾರ್ಖಾನೆಯವರು ಇಲ್ಲಿಗೆ ಬಂದು ಇಲ್ಲಿನ ಕಚ್ಚಾ ವಸ್ತುಗಳನ್ನು ಅತೀ ಕಡಿಮೆ ಬೆಲೆಗೆ ಖರೀದಿ ಮಾಡಿಕೊಂಡು ತೊಗೊಂಡು ತಮ್ಮ ದೇಶಕ್ಕೆ ಹೋಗಿ ಅಲ್ಲಿ ಅವುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡಿ ತಂದು ಮತ್ತು ಅವುಗಳನ್ನು ಇಲ್ಲೇ ಮಾರ್ತಾರೆ. ಅದಕ್ಕೆ ಈಶ್ವರಿ ಪ್ರಸಾದ್ ಅಂತ ಒಬ್ಬ ಇತಿಹಾಸಕರು ಹೇಳ್ತಾರೆ, ಭಾರತವು ಇಲ್ಲಿನ ಮೇವನ್ನು ತಿಂದು ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸುವಾಯಿತು. ಭಾರತದ ಮಕ್ಕಳು ಹಸುವಿನಿಂದಲೇ ನರಳಿ ನರಳಿ ಸತ್ತರು ಅಂತ ಒಬ್ಬ ಇತಿಹಾಸಕಾರ ಹೇಳ್ತಾರೆ, ಈಶ್ವರಿ ಪ್ರಸಾದ್ ಅಂತಕ್ಕಂಥ ವ್ಯಕ್ತಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ, ಭಾರತವು ಇಲ್ಲಿನ ಮೇವನ್ನು ತಿಂದು ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸುವಾಯಿತು, ಭಾರತದ ಮಕ್ಕಳು ಹಸುವಿನಿಂದಲೇ ನರಳಿ ನರಳಿ ಸತ್ತರು ಅಂತೇಳಿ ಈಶ್ವರಿ ಪ್ರಸಾದ್ ಅವರು ಹೇಳ್ತಾರೆ. ಇಲ್ಲಿ ಏನಾಗ್ತದೆ, ಭಾರತದಿಂದ ಕಚ್ಚಾ ವಸ್ತುಗಳು ತೊಗೊಂಡು ಬ್ರಿಟಿಷರು ಹೋಗ್ತಿದ್ರು ಸರ್ ತಮ್ಮ ದೇಶಕ್ಕೆ. ಆದರೆ ಆ ಕಡೆಯಿಂದ ಈ ಕಡೆ ಸಿದ್ಧ ವಸ್ತುಗಳು ಬರಬೇಕಾದ್ರೆ ಎಲ್ಲ ಇಲ್ಲೇ ಬರ್ತಿರಲಿಲ್ಲ, ಮತ್ತು ಬೇರೆ ಬೇರೆ ದೇಶಕ್ಕೆ ಸಹಿತ ಸಪ್ಲೈ ಆಗ್ತಿತ್ತು. ಆದರೆ
ಅಲ್ಲೇನೋರು ಹಡಗಳು ಆ ಕಡೆಯಿಂದ ಈ ಕಡೆ ಬರ್ತಿದ್ದವು, ಖಾಲಿ ಬರ್ತಿದ್ದವು. ಆ ಟೈಮ್ನೊಳಗೆ ಬೇರೆ ಬೇರೆ ವಸ್ತುಗಳನ್ನ ತಂದಿಲ್ಲಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉದಾಹರಣೆಗೆ ಉಪ್ಪು. ಆ ಕಾರಣಕ್ಕಾಗಿ ತಮ್ಮ ದೇಶದ ಉಪ್ಪನ್ನು ಮಾರಬೇಕು ಅನ್ನೋ ಉದ್ದೇಶದೊಂದಿಗೆ ಭಾರತದ ಉಪ್ಪಿನ ಮೇಲೆ ಬ್ರಿಟಿಷರು ಟ್ಯಾಕ್ಸ್ ಹಾಕಿದರು. ಭಾರತದ ಉಪ್ಪಿನ ಮೇಲೆ ಬ್ರಿಟಿಷರು ಏನು ಟ್ಯಾಕ್ಸ್ ಹಾಕಿದ್ರು, ಆ ಟ್ಯಾಕ್ಸ್ ಹಾಕಿದ್ದಕ್ಕಾಗಿ ಭಾರತೀಯರು ಬ್ರಿಟಿಷ್ ಉಪ್ಪನ್ನು ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅದ್ರ ಮೇಲೆ ಕೂಡ ರೇಟ್ ಜಾಸ್ತಿ ಆಯಿತು. ಗಾಂಧೀಜಿಯವರು ತಮ್ಮ ಆತ್ಮಕಥನದಲ್ಲಿ ಹೇಳಿಕೊಂಡ ಹಾಗೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ ಅಥವಾ ನನ್ನ ಸತ್ಯಾನ್ವೇಷಣೆ ಅಂತ ಏನು ಕೃತಿ ಐತಿ, ಆ ಕೃತಿಯಲ್ಲಿ ಗಾಂಧೀಜಿ ಹೇಳ್ಕೊಂಡ ಹಾಗೆ ಒಬ್ಬ ವ್ಯಕ್ತಿ ದುಡಿತಾನೆ, 1 ತಿಂಗಳ ಪೇಮೆಂಟ್ ಬರ್ತದೆ. ಆತನ 1 ತಿಂಗಳ ಪೇಮೆಂಟು ಆತ 1 ವರ್ಷ ಊಟ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಖರೀದಿ ಮಾಡೋದಕ್ಕೆ 1 ತಿಂಗಳ ಪೇಮೆಂಟ್ ಹೋಗ್ತಿತ್ತು ಅಂತ ಗಾಂಧೀಜಿ ಹೇಳ್ತಾರೆ. ಉಪ್ಪಿನ ಮೇಲೆ ಅಷ್ಟು ತೆರಿಗೆ ಜಾಸ್ತಿ ಆಯಿತು ಉಪ್ಪಿನ ಮೇಲೆ. ಆ ಕಾರಣಕ್ಕಾಗಿ ಗಾಂಧೀಜಿಯವರು ವೈಸ್ರಾಯ್ ಇರ್ವಿನ್ಗೊಂದು ಪತ್ರ ಬರೀತಾರೆ 1930ರಲ್ಲಿ. ಆದರೆ ಗಾಂಧೀಜಿಯವರ 11 ಅಂಶಗಳ ಪತ್ರಕ್ಕೆ ಇರ್ವಿನ್ ಯಾವುದೇ ಉತ್ತರವನ್ನು ಕೊಡಲಿಲ್ಲ. 11 ಅಂಶಗಳಿದ್ದು, ಭೂಕಂದಾಯ ಕಡಿಮೆ ಮಾಡಿರಿ, ಹಿಂಗೆ ಬೇರೆ ಬೇರೆ ಕಾರಣಕ್ಕೂ ಬರೆದಿದ್ರು. ಅದರ ಒಂದು ಉಪ್ಪಿನ ತೆರಿಗೆಯನ್ನು ರದ್ದು ಮಾಡಬೇಕು ಅಂತ. ಗಾಂಧೀಜಿಯವರ ಪತ್ರಕ್ಕೆ ಇರ್ವಿನ್ ಯಾವುದೇ ಉತ್ತರವನ್ನು ಕೊಡಲಾರದ್ದಕ್ಕಾಗಿ ಗಾಂಧೀಜಿಯವರು ಹೇಳ್ತಾರೆ, ನಾನು ಇರ್ವಿನ್ ಅವರ ಬಳಿ ಮೊಣಕಾಲೂರಿ ರೊಟ್ಟಿ ಬೇಡದೆ, ಅವ ನನಗೆ ಕಲ್ಲು ಕೊಟ್ಟ ಅಂಥೇಳಿ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಯನ್ನು ಆರಂಭಿಸಿದರು. ಆ ಕಾನೂನು ಭಂಗ ಚಳವಳಿಯ ಒಂದು ಭಾಗ ಯಾವುದಪ್ಪ ಅಂತಂದರೆ ಉಪ್ಪಿನ ಸತ್ಯಾಗ್ರಹ ಅಂತೇಳಿ. ಉಪ್ಪಿನ ಸತ್ಯಾಗ್ರಹ. ಈ ಉಪ್ಪಿನ ಸತ್ಯಾಗ್ರಹ 1930ರಲ್ಲಿ ಮಾರ್ಚ್ ತಿಂಗಳ 12ನೇ ತಾರೀಕಿಗೆ ಪ್ರಾರಂಭವಾಗ್ತದೆ. 1930ರೊಳಗೆ ಮಾರ್ಚ್ 12ನೇ ತಾರೀಕಿಗೆ ಪ್ರಾರಂಭ ಆಯಿತು. ಇದು ಪ್ರಾರಂಭವಾದದ್ದು ಇಂದಿನ ಸಬರಮತಿ, ಗುಜರಾತಿನ ಸಬರಮತಿಯಲ್ಲಿ ಪ್ರಾರಂಭವಾಗ್ತದೆ. ಗಾಂಧೀಜಿಯವರು 78 ಜನ ಅನುಯಾಯಿಗಳೊಂದಿಗೆ ಸಬರಮತಿಯಿಂದ ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸ್ತಾರೆ. ಸಬರಮತಿಯಿಂದ ಉಪ್ಪಿನ ಸತ್ಯಾಗ್ರಹ ಆರಂಭ ಆಯಿತು. ಸುಮಾರು 24 ದಿನಗಳ ಕಾಲ್ನಡಿಗೆಯ ನಂತರ 240 ಮೈಲ್ ದೂರದ 240 ಮೈಲ್ ದೂರದ ದಂಡಿ, ಗುಜರಾತಿನ ಸಮುದ್ರ ತೀರದ ದಂಡಿ ಅನ್ನೋ ಪ್ಲೇಸ್ಗೆ ಹೋಗಿ ತಲುಪ್ತಾರೆ ಏಪ್ರಿಲ್ 5ನೇ ತಾರೀಕಿಗೆ. ಅಲ್ಲಿ ತಯಾರಾಗಿದ್ದಂಥ ಉಪ್ಪನ್ನು ಜನರಿಗೆ ಉಚಿತವಾಗಿ ಹಂಚಿಕೆ ಮಾಡಿದಂಥ ಗಾಂಧೀಜಿಯವರು ಏಪ್ರಿಲ್ 6ನೇ ತಾರೀಕಿಗೆ ಉಪ್ಪಿನ ಕಾನೂನನ್ನು ಭಂಗಗೊಳಿಸುವುದರ ಮೂಲಕ ಕಾನೂನು ಭಂಗ ಚಳವಳಿಗೆ ಚಾಲನೆ ನೀಡ್ತಾರೆ. ಗಾಂಧೀಜಿಯವರು ಉಪ್ಪಿನ ಕಾನೂನು ಭಂಗಗೊಳಿಸುವುದರ ಮೂಲಕ ಕಾನೂನು ಭಂಗ ಚಳವಳಿಗೆ ಚಾಲನೆ ನೀಡಿದರು. ಯಾವಾಗಿದು? ಏಪ್ರಿಲ್ ತಿಂಗಳ 6ನೇ ತಾರೀಕಿಗೆ. ಎಸ್, ಇದೇನು ಸಬರಮತಿಯಿಂದ ದಂಡಿಯವರೆಗೆ ಸತ್ಯಾಗ್ರಹ ಇರುತ್ತಲ್ಲ, ಇದನ್ನು ನಾವು ದಂಡಿ ಸತ್ಯಾಗ್ರಹ, ದಂಡಿ ಮೆರವಣಿಗೆ, ದಂಡಿ ಮಾರ್ಚ್ ಅಂತೆಲ್ಲ ನಾವು ಕರಿತಾ ಇರ್ತೀವಿ. ಇದು ಯಾವ ಕಾರಣಕ್ಕಾಗಿ ನಡೀತು ಅಂತ ಕೇಳಿದ್ರೆ ಉಪ್ಪಿನ ಮೇಲೆ ಹೇರಲಾದ ತೆರಿಗೆಯನ್ನು ವಿರೋಧಿಸಿ ಈ ಒಂದು ಹೋರಾಟ ನಡೀತದೆ. ಈ ಹೋರಾಟದಲ್ಲಿ ಭಾಗವಹಿಸಿದ ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ ಯಾರು ಅಂತಂದ್ರೆ ಗಾಂಧೀಜಿ. ಈ ಹೋರಾಟದಲ್ಲಿ ಭಾಗವಹಿಸಿದ ಅತಿ ಹಿರಿಯ ವಯಸ್ಸಿನ ವ್ಯಕ್ತಿ ಗಾಂಧೀಜಿ ಆಗಿದ್ದರೆ ಅವ್ರಿಗೆ 61 ವರ್ಷ ವಯಸ್ಸಾಗಿತ್ತು. ಅತಿ ಕಿರಿಯ ವಯಸ್ಸಿನ ವ್ಯಕ್ತಿ ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಊರಿನ ಒಬ್ಬ ವ್ಯಕ್ತಿ, ಒಬ್ಬ ಯುವಕ ಮೈಲಾರ ಮಾದೇವಪ್ಪ, ಅವರಿಗೆ 18 ವರ್ಷ ವಯಸ್ಸಾಗಿತ್ತು. ಈ ಸತ್ಯಾಗ್ರಹದಲ್ಲಿ 3 ಜನ ಮಹಿಳೆಯರು ಕೂಡ ಭಾಗವಹಿಸಿರುತ್ತಾರೆ. ಈ ಒಂದು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ನಡೆದು 2005ಕ್ಕೆ 75 ವರ್ಷ ಆಯಿತು. ಈ ಸತ್ಯಾಗ್ರಹದ 75ನೇ ವರ್ಷಾಚರಣೆಯ ಸಮಯದಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಸಬರಮತಿ ಮತ್ತು ದಂಡಿಯಲ್ಲಿ 2 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಸಬರಮತಿಯಿಂದ ದಂಡಿಯವರೆಗೆ ಗಾಂಧೀಜಿಯವರು ಪಾದಯಾತ್ರೆ ಮಾಡಿರ್ತಕ್ಕಂಥ ಒಂದೇನು ದಾರಿ ಐತೋ, ಆ 240 ಮೈಲ್ ಉದ್ದದ ದಾರಿ, ಅದನ್ನು ಮನಮೋಹನ್ ಸಿಂಗ್ ಅವರು ದಿ ಗ್ರೇಟ್ ಹೆರಿಟೇಜ್ ಪಾತ್, ಮಹಾನ್ ಪಾರಂಪರಿಕ ದಾರಿ ಅಂತೇಳಿ ಕರೀತಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತದೆ ಅಂದರೆ ಸಿ ಆಗಿರ್ತದೆ. ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ನಾವು ಆಪ್ಷನ್ಸನ್ನು ಓದೋಕ್ಕಿಂತ ಮುಂಚೆ ಈ 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ನಾವು ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಅದು ಇಲ್ಲಿ ಆಪ್ಷನ್ ಏನು ಕೊಟ್ಟಾರ ಅನ್ನೋದನ್ನು ನಾವು ನೋಡೋಣ ಅಂತ. 1916 ಈ ಅಧಿವೇಶನ ಲಕ್ನೋದಲ್ಲಿ ನಡೀತು. ಲಕ್ನೋದಲ್ಲಿ ನಡೆದಂಥ ಈ ಅಧಿವೇಶನದ ಅಧ್ಯಕ್ಷರು AC ಮಜುಮ್ದಾರ್ ಅಂತೇಳಿ, ಅಂಬಿಕಾಚರಣ್ ಮಜುಮ್ದಾರ್. 1916ರಲ್ಲಿ ನಡೆದಂಥ ಅಧಿವೇಶನ, ಅಂಬಿಕಾಚರಣ್ ಮಜುಮ್ದಾರ್ ಇದರ ಅಧ್ಯಕ್ಷರು. ಈ ಅಧಿವೇಶನದಲ್ಲಿ ಏನಾಗ್ತದೆ, ಎನಿ ಬೆಸೆಂಟ್ ಅವರು ಮತ್ತು ನಮ್ಮ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಅಧಿವೇಶನಕ್ಕೆ
ಕಾಂಗ್ರೆಸ್ನ ಎಲ್ಲ ನಾಯಕರು ಅಂದರೆ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಹಿಂದೊಂದು ವಿಡಿಯೋ ಮಾಡಿದ್ದೆ, ನಾನು ಒಂದು ತರಗತಿ ಮಾಡಿದ್ದೆ. 1907ರಲ್ಲಿ ಕಾಂಗ್ರೆಸ್ ವಿಭಜನೆ ಆಗ್ತದೆ, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತೇಳಿ. ವಿಭಜನೆಯಾದಂಥ ಕಾಂಗ್ರೆಸ್ 9 ವರ್ಷಗಳ ಕಾಲ 2 ಬಣ ಇದ್ದು, ಗರಂ ದಳ ಮತ್ತು ನರಂ ದಳ. ಆದರೆ ಈ ಅಧಿವೇಶನಕ್ಕೆ ಬೇಸೆಂಟ್ ಮತ್ತು ತಿಲಕ್ ಅವರು ಸೇರಿಕೊಂಡು ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು 2 ಬಣಗಳನ್ನು ಇಲ್ಲಿ ಕರ್ಕೊಂಡ್ಬರ್ತಾರೆ. ಈ ಅಧಿವೇಶನಕ್ಕೆ ಇದು ಒಂದಾದರೆ, ಈ ಅಧಿವೇಶನದಲ್ಲಿ ಮುಸ್ಲಿಂ ಲೀಗ್ನ ನಾಯಕರು ಸಹಿತ ಭಾಗವಹಿಸ್ತಾರೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಾಯಕರು ಎಲ್ಲರೂ ಭಾಗವಹಿಸಿದರೆ ಅಧಿವೇಶನ, ಲಕ್ನೋ ಅಧಿವೇಶನದಲ್ಲಿ. ಈ ಅಧಿವೇಶನದೊಳಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ ಒಂದು ಒಪ್ಪಂದ ಆಗ್ತದೆ. ಈ ಅಧಿವೇಶನದಲ್ಲಿ ಆ ಒಪ್ಪಂದವನ್ನು ನಾವು ಲಕ್ನೋ ಒಪ್ಪಂದ ಅಂತ ಕರಿತೀವಿ. ಲಕ್ನೋ ಒಪ್ಪಂದ ಅಂತ ಕರಿತೀವಿ. ಈ ಲಕ್ನೋ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಆನಿ ಬೆಸೆಂಟ್ ಮತ್ತು ತಿಲಕ್. ಈ ಒಪ್ಪಂದ ಆದದ್ದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ. PSI ಎಕ್ಸಾಮ್ನಾಗ ಒಂದು ಸಾರಿ ಕ್ವಶನ್ ಕೊಡ್ತಾರೆ, ಏನಂತಂದರೆ ಲಕ್ನೋ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು ಅಂತ ಕೊಟ್ಟು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಕಾಂಗ್ರೆಸ್ ಮತ್ತು ಹೋಮ್ ರೂಲ್ ಲೀಗ್, ಮುಸ್ಲಿಂ ಲೀಗ್ ಮತ್ತು ಹೋಮ್ ರೂಲ್ ಲೀಗ್, ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಕೊಡ್ತಾರೆ. ಈ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಒಂದಾದರೂ ಹೊರತು ಅವ್ರ ನಡುವೆ ಒಪ್ಪಂದ ನಡೆದಿಲ್ಲ. ಈ ಲಕ್ನೋ ಒಪ್ಪಂದ ನಡೆದದ್ದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ. ಈ ಒಪ್ಪಂದದ ಕರಾರೇನು? ಕಾಂಗ್ರೆಸ್ಸಿನ ಒಂದು ಬೇಡಿಕೆ ಸ್ವರಾಜ್ಯ ಆಗಿತ್ತು. ಕಾಂಗ್ರೆಸ್ಸಿನ ಬೇಡಿಕೆ ಸ್ವರಾಜ್ಯ ಆಗಿತ್ತು. ಕಾಂಗ್ರೆಸ್ಸಿಗರು ಮುಸ್ಲಿಂ ಲೀಗ್ನವರು ಹೇಳ್ತಾರೆ, ಮುಸ್ಲಿಂ ಲೀಗ್ನವರು ಇನ್ನು ಮುಂದೆ ಪ್ರತ್ಯೇಕವಾದ ಅಧಿವೇಶನವನ್ನು ನಡೆಸುವಂತಿಲ್ಲ, ಕಾಂಗ್ರೆಸ್ನ ಅಧಿವೇಶನದಲ್ಲೇ ಭಾಗವಹಿಸಬೇಕು, ಜೊತೆಗೆ ಕಾಂಗ್ರೆಸ್ಸಿನ ಸ್ವರಾಜ್ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಮುಸ್ಲಿಂ ಲೀಗ್ನವರು ಅಂತ ಕಾಂಗ್ರೆಸ್ನವ್ರು ಬೇಡಿಕೆ ಇಟ್ಟರು. ಇದಕ್ಕೆ ಮುಸ್ಲಿಂ ಲೀಗ್ ಒಪ್ಕೊಳ್ತದೆ. ನಾನು ಹಿಂದೆ ಒಂದು ತರಗತಿ ಒಂದು ವಿಡಿಯೋದೊಳಗೆ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂಥ ಎಲ್ಲ ಕಾಯ್ದೆಗಳ ಬಗ್ಗೆ ಡಿಟೇಲ್ ಆಗಿ ನಾನು ಹೇಳಿದ್ದೇನೆ. ಅದರ ಒಂದು 1905ರ 1909ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಬರ್ತದೆ. ಅದನ್ನು ನಾವು ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಅಂತ ಕರಿತೀವಿ. ಆ ಮಿಂಟೋ ಮಾರ್ಲೆ ರಿಫಾರ್ಮ್ಸು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಟ್ಟಿತ್ತು. ಮಿಂಟೋ ಮಾರ್ಲೆ ರಿಫಾರ್ಮ್ಸು ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕೊಟ್ಟಿತ್ತು. ಈ ಕ್ಷೇತ್ರ ಏನದಾವು, ಪ್ರತ್ಯೇಕ ಚುನಾವಣಾ ಕ್ಷೇತ್ರ ಅದಾವು. ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಬೆಂಬಲಿಸಬೇಕು, ಕಾಂಗ್ರೆಸ್ ಅದನ್ನು ಒಪ್ಪಿಕೊಳ್ಳಬೇಕಂತ ಮುಸ್ಲಿಂ ಲೀಗ್ ಬೇಡಿಕೆ ಇಟ್ಟು ಇದಕ್ಕೆ ಕಾಂಗ್ರೆಸ್ ಒಪ್ಕೊಳ್ತದೆ. ಇವೆರಡೂ ಕರಾರುಗಳಾಗುವುದರೊಂದಿಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ನಡುವೆ ಲಕ್ನೋದಲ್ಲಿ ಒಪ್ಪಂದ ಆಗ್ತದೆ. ಇದನ್ನು ನಾವು ಲಕ್ನೋ ಒಪ್ಪಂದ ಅಂತ ಕರಿತೀವಿ. ಇದು ಲಕ್ನೋ ಅಧಿವೇಶನ ಸಂಬಂಧಪಟ್ಟದ್ದು. ಈ ಒಪ್ಪಂದ ಆಗಬೇಕಾದ್ರೆ ಆನಿ ಬೆಸೆಂಟ್ ಮತ್ತು ತಿಲಕ್ ಅವರು ಎಷ್ಟು ಕಾರಣ ಆಗಿದ್ರು, ಜಿನ್ನಾನು ಕೂಡ ಕಾರಣ ಆಗ್ತಾನೆ. ಅದಕ್ಕಾಗಿ ಈ ಒಪ್ಪಂದದ ಸಮಯದಲ್ಲಿ ಸರೋಜಿನಿ ನಾಯ್ಡು ಒಂದು ಮಾತು ಹೇಳ್ತಾರೆ, ಜಿನ್ನಾ ಎಂದರೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಅಂತ ಹೇಳಿದರು. ಜಿನ್ನಾ ಎಂದರೆ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಯ ರಾಯಭಾರಿ ಅಂತೇಳಿ ಯಾರು ಹೇಳ್ತಾರಪ್ಪ? ಸರೋಜಿನಿ ನಾಯ್ಡು ಹೇಳ್ತಾರೆ. ಈಗ ನಾವು ಪ್ರಶ್ನೆ ನೋಡೋಣ. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಇದಕ್ಕೆ ಸಂಬಂಧಿಸಿದೆ ಅಂತ ಐತಿ. ಇಲ್ಲೇನು ಕೊಡದಾರ? ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರದ ರಿಯಾಯಿತಿ ನೀಡಲು ಕಾಂಗ್ರೆಸ್ ಸಮ್ಮತಿ ಅಂತ ಐತಿ. ಸರಿ, ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಲೀಗ್ ವಿಲೀನ ಅಂತ ಕೊಡಿದ್ದಾರೆ, ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುಸ್ಲಿಂ ದುರೀನ ಅಂತ ಕೊಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಲೀಗ್ ವಿಲೀನ ಆಗಲಿಲ್ಲ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಪ್ಪಂದ ಆಗ್ತದೆ. ಇನ್ನೊಂದು, ಕಾಂಗ್ರೆಸ್ ಅಧ್ಯಕ್ಷನಾಗಿ ಮುಸ್ಲಿಂ ದುರೀನ ಅಂತ ಕೊಡಿದರೆ ಆ ಲಕ್ನೋ ಅಧಿವೇಶನದಾಗ ಅಧ್ಯಕ್ಷರಾಗಿದ್ದವರು ಅಂಬಿಕಾ ಚರಣ್ ಮಜುಮ್ದಾರ್ ಹೊರತು ಮುಸ್ಲಿಂ ದುರೀನ ಅಲ್ಲ. ಇನ್ನು ಮೇಲಿನ ಎಲ್ಲವೂ ಅಂತಿದೆ, ಇದು ಕೂಡ ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರದ ರಿಯಾಯಿತಿ ನೀಡಲು ಕಾಂಗ್ರೆಸ್ ಸಮ್ಮತಿಯನ್ನು ನೀಡಿತ್ತು ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇದು ಪ್ರಶ್ನೆ ಸಂಖ್ಯೆ 3. ಸಮಯ ವ್ಯರ್ಥ ಆಗಬಾರ್ದು, ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣಂತ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಿಯಾಗಿದ್ದಾತ ಯಾರು ಅಂತ ಪ್ರಶ್ನೆ ಇದೆ. ಭಾರಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನು ಇತ್ತೀಚೆಗೆ ನಮ್ಮ PCಯಲ್ಲಿ PSI ಎಕ್ಸಾಮ್ ಕೂಡ ಕೇಳಿದ್ದಾರೆ. ಅದರ ಮೊದಲು ಇಂಥ ಕ್ವಶನ್ಸ್ ಎಲ್ಲ UPS ಫಿಲ್ಮ್ಸ್ನಾಗ ಇರ್ತಿದ್ದು. ನಾನು ಆ ಕಡೆಯಿಂದ 1979 ನೋಡ್ತಾ ಬರೋದಿನ ಕ್ವಶನ್ಸನ್ನು ಹಂತವಾಗಿ ಇಲ್ಲಿವರೆಗೆ ತೊಗೊಂಡು ಬಂದ್ಬಿಡೋಣ. ಹಿಸ್ಟ್ರಿ ಕ್ವಶನ್ಸ್ ಯಾವುದಾವ ಇಲ್ಲಿವರೆಗೆ ಯೂಟ್ಯೂಬ್ನಾಗ ಯಾವ ಕವರ್ ಆಗಿಲ್ಲಲ್ಲ ಅದನ್ನು ನಾವಿಲ್ಲಿ ತೊಗೊಂಡು ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ. ಓಕೆ, ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಿಯಾಗಿದ್ದಾತ ಯಾರು ಅಂತ ಪ್ರಶ್ನೆ ಇದೆ. ಓಕೆ, 1947 ಆಗಸ್ಟ್ 15 ಫ್ರೈಡೆ ಶುಕ್ರವಾರ ದಿನ ಭಾರತ ಸ್ವತಂತ್ರ ಆಯಿತು. ಭಾರತ ಸ್ವತಂತ್ರವಾದಾಗ ಬ್ರಿಟನ್ನಲ್ಲಿ ಲೇಬರ್ ಪಕ್ಷ ಅಧಿಕಾರದಲ್ಲಿತ್ತು. ಕ್ಲೆಮೆಂಟ್ ಅಟ್ಲೆ ಬ್ರಿಟನ್ನಿನ ಪ್ರಧಾನಿಯಾಗಿದ್ದರು.
ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಬ್ರಿಟನ್ನ ಪ್ರಧಾನಿಯಾಗಿದ್ದವರು ಕ್ಲೆಮೆಂಟ್ ಅಟ್ಲೆ. ಗೊತ್ತಿರಲಿ, 1927 ರಚನೆ ಆದಂಥ ಸೈಮನ್ ಕಮಿಷನ್ 1928ನಲ್ಲಿ ಭಾರತಕ್ಕೆ ಬರ್ತದೆ. ಸೈಮನ್ ಕಮಿಷನ್ನಲ್ಲಿ 7 ಜನ ಮೆಂಬರ್ಸ್ ಇದ್ದರು. ಆ 7 ಜನ ಎಲ್ಲ ಬ್ರಿಟಿಷರಿದ್ದರು. ಅದರೊಳಗೆ ಈ ಬ್ರಿಟಿಷ್ ವ್ಯಕ್ತಿ ಕೂಡ ಇದ್ದ, ಸೈಮನ್ ಆಯೋಗದ ಸದಸ್ಯನಾಗಿದ್ದ ಕ್ಲೆಮೆಂಟ್ ಅಟ್ಲೆ. ಆದರೆ 1947ನಲ್ಲಿ ದೇಶ ಸ್ವತಂತ್ರ ಆದ ಸಮಯದಲ್ಲಿ ಈ ಕ್ಲೆಮೆಂಟ್ ಅಟ್ಲೆ ಬ್ರಿಟನ್ನಿನ ಪ್ರಧಾನಿಯಾಗಿದ್ದ. 1945ನಾಗಿದ್ದ ಬ್ರಿಟನ್ನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ. ಅದಕ್ಕೆ 1947ನಲ್ಲಿ ಭಾರತ ಸ್ವತಂತ್ರ ಸಿಕ್ಕ ಕ್ಲೆಮೆಂಟ್ ಅಟ್ಲೆ ಪ್ರಧಾನಿಯಾಗಿದ್ದ ಅಂತ ಹೇಳ್ಬೇಕು ನಾವು. ಇದು ಸರಿಯಾದ ಉತ್ತರ ಆಯಿತು. ಕ್ಲೆಮೆಂಟ್ ಅಟ್ಲೆ, ಲಾರ್ಡ್ ಕ್ಲೆಮೆಂಟ್ ಅಟ್ಲೆ ಅಂತೇಳಿ. ಓಕೆ, ಇದಾದ ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 1947ನಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು ಆಚಾರ್ಯ JP ಕೃಪಲಾನಿ ಅಂತಕ್ಕಂಥ ವ್ಯಕ್ತಿ. ಆಚಾರ್ಯ JP ಕೃಪಲಾನಿ ಅಂತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಯಾವ ಹುದ್ದೆಯನ್ನು ಹೊಂದಿದ್ರು ಅಂತ ಒಂದು ಪ್ರಶ್ನೆ ಇದೆ. ಗಾಂಧೀಜಿಯವರು ಕಾಂಗ್ರೆಸ್ನ ಯಾವುದೇ ಹುದ್ದೆಯನ್ನು ಹೊಂದಿರಲಿಲ್ಲ. ಯಾಕೆ ಯಾವುದೇ ಹುದ್ದೆಯನ್ನು ಹೊಂದಿರಲಿಲ್ಲ ಅಂದರೆ 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ಸಿಗಬೇಕಾದ್ರೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಅಂತ ಪ್ರಕಟ ಆಗ್ತದೆ. ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಏನು ಹೇಳ್ತದೆ, ದೇಶವನ್ನು ವಿಭಜನೆ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳ್ತದೆ. ಆಗ ಗಾಂಧೀಜಿಯವರು ಹೇಳ್ತಾರೆ, ದೇಶ ವಿಭಜನೆ ಆಗುವುದಾದರೆ ಅದು ನನ್ನ ಶವಪೆಟ್ಟಿಗೆಗೆ ಹೊಡೆದ ಮೊಳೆ ಅಂತ ಹೇಳಿದರು. ಗಾಂಧೀಜಿ ಹೇಳಿದರು. ಕಾಂಗ್ರೆಸ್ನ ಸಭೆಯಲ್ಲೂ ಕೂಡ ವಿರೋಧಿಸ್ತಾರೆ ಗಾಂಧೀಜಿ ದೇಶ ವಿಭಜನೆಯನ್ನು. ಆದರೆ ಕಾಂಗ್ರೆಸ್ ನಾಯಕರು ದೇಶ ವಿಭಜನೆ ಒಪ್ಕೊಂಡ್ರು. ಆಗ ಗಾಂಧೀಜಿ ಕಾಂಗ್ರೆಸ್ನ ಎಲ್ಲ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟಿದ್ರು. ದೇಶ ಸ್ವತಂತ್ರವಾದಾಗ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಯಾವುದೇ ಹುದ್ದೆಯನ್ನು ಹೊಂದಿರಲಿಲ್ಲ. ಓಕೆ, ಇದು ಒಂದಾದರೆ, ಇನ್ನೊಂದು, ದೇಶ ಸ್ವತಂತ್ರವಾದಾಗ, ದೇಶ ವಿಭಜನೆ ಆದಾಗ ಗಾಂಧೀಜಿಯವರು ಕಲ್ಕತ್ತಾದ ನೌಕಾಲಿಯಲ್ಲಿದ್ದರು. ಗಾಂಧೀಜಿಯವರ ಜೊತೆಗೆ ಇದ್ದಂಥ ವ್ಯಕ್ತಿ ನಿರ್ಮಲ್ ಕುಮಾರ್ ಬೋಸ್ ಅಂತೇಳಿ. ಗಾಂಧೀಜಿಯವರ ಜೊತೆಗೆ ಇದ್ದಂಥ ವ್ಯಕ್ತಿ ನಿರ್ಮಲ್ ಕುಮಾರ್ ಬೋಸ್ ಅಂದ್ರೆ ಭಾರತ ಸ್ವತಂತ್ರವಾದಾಗ ಗಾಂಧೀಜಿಯವರು ಎಲ್ಲಿದ್ದರು ಅಂತ ಕ್ವಶನ್ ಕೇಳಿದ್ರೆ ಹೇಳ್ಬೇಕು, ನಿರ್ಮಲ್ ಕುಮಾರ್ ಬೋಸ್ ಅವರೊಂದಿಗೆ ಕಲ್ಕತ್ತಾದ ನೌಕಾಲಿಯಲ್ಲಿದ್ದರು ಅಂತೇಳಿ. ಹಾಗಾದರೆ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ದೊರೆತ ಸಂದರ್ಭದಲ್ಲಿ ಬ್ರಿಟನ್ನಿನ ಪ್ರಧಾನಿಯಾಗಿದ್ದಾತ ಅಂತ ಪ್ರಶ್ನೆ ಇದೆ. ವಿಲ್ಸ್ಟನ್ ಚರ್ಚಿಲ್ ಅಲ್ಲ, ಸ್ಟಾಫೋರ್ಡ್ ಕ್ರಿಪ್ಸ್ ಅಲ್ಲ, ಲಾರ್ಡ್ ಹೆರಾಲ್ಡ್ ವಿಲ್ಸನ್ ಅಲ್ಲ. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಲಾರ್ಡ್ ಕ್ಲೆಮೆಂಟ್ ಅಟ್ಲೆ ಬ್ರಿಟನ್ನಿನ ಪ್ರಧಾನಿಯಾಗಿದ್ದ. ಲೇಬರ್ ಪಾರ್ಟಿ ಅಲ್ಲಿ ಆಡಳಿತ ಪಕ್ಷವಾಗಿತ್ತು. ಓಕೆ, ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಹೀಗಿದೆ ಪ್ರಶ್ನೆ, ಇಂಡಿಯಾ ವಿನ್ಸ್ ಫ್ರೀಡಮ್ ಬರೆದವರು ಅಂತ ಪ್ರಶ್ನೆ ಇದೆ. ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ, ನಿಮಗೆಲ್ಲ ಗೊತ್ತಿರುವಂಥದ್ದು. ಮೌಲಾನಾ ಅಬುಲ್ ಕಲಾಂ ಆಜಾದ್, ನಾಟ್ ಅಬ್ದುಲ್ ಕಲಾಂ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇವರು ಬರೆದಿರ್ತಕ್ಕಂಥ ಒಂದು ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತೇಳಿ. ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತಕ್ಕಂಥ ಒಂದು ಕೃತಿ ಬರೆದವರು ಮೌಲಾನಾ ಅಬುಲ್ ಕಲಾಂ ಆಜಾದ್. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದ ಪ್ರಥಮ ಶಿಕ್ಷಣ ಮಂತ್ರಿ, ದೇಶದ ಪ್ರಥಮ ಶಿಕ್ಷಣ ಮಂತ್ರಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು. ಅವರ ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್, ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತ. ಓಕೆ, ಇಷ್ಟು ಗೊತ್ತಿರಲಿ. ಇವರು ದೇಶದ ಮೊದಲ ಶಿಕ್ಷಣ ಮಂತ್ರಿಯಾಗಿದ್ದರು. ಇನ್ನೊಂದು ವಿಶೇಷತೆ ಅಂತಂದರೆ 1940ನಲ್ಲಿ ರಾಮಗಢದೊಳಗೆ INC ಅಧಿವೇಶನ ನಡೆದಿತ್ತು. 1940ನಲ್ಲಿ ರಾಮಗಢದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. 1940ನಲ್ಲಿ ರಾಮಗಢದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಅಧ್ಯಕ್ಷರಾಗಿದ್ದರು. ಆವಾಗ 2ನೇ ಮಹಾಯುದ್ಧ ನಡೆದಿತ್ತು. ಈ ಅಧಿವೇಶನ ಮುಗಿದ ನಂತರ ಬ್ರಿಟಿಷರು ಕಾಂಗ್ರೆಸ್ಸನ್ನು ಬಹಿಷ್ಕೃತ ಸಂಸ್ಥೆ ಅಂತ ಘೋಷಣೆ ಮಾಡ್ತಾರೆ, ನಿಷೇಧಿತ ಸಂಸ್ಥೆ ಅಂತ ಘೋಷಣೆ ಮಾಡ್ತಾರೆ. ಕಾಂಗ್ರೆಸ್ಸನ್ನು ನಿಷೇಧಿತ ಸಂಸ್ಥೆ ಅಂತ ಘೋಷಣೆ ಮಾಡಿದರು. ಆದ್ದರಿಂದ 1941ರಿಂದ 45ರವರೆಗೆ 5 ವರ್ಷ, 41, 42, 43, 44, 45 ಈ 5 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿವೇಶನ ನಡೆದಿಲ್ಲ. ಈ 5 ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದವರು. ಅಧಿವೇಶನ ನಡೆದಿಲ್ಲ, ಆದರೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದವರು ಯಾರಪ್ಪ? ಮೌಲಾನಾ ಅಬುಲ್ ಕಲಾಂ ಆಜಾದ್. ಅವರ ಒಂದು ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತೇಳಿ. ಇವರ ಪತ್ರಿಕೆ ಕೂಡ ಒಂದಿದೆ, ನೆನ್ಪಿಟ್ಕೋಬೇಕು. ಇವರ ಪತ್ರಿಕೆ ಅಲ್ ಹಿಲಾಲ್ ಅಂತೇಳಿ. ಇವರ ಪತ್ರಿಕೆ ಅಲ್ ಹಿಲಾಲ್ ಅಂತಕ್ಕಂಥ ವ್ಯಕ್ತಿ 1947ರಲ್ಲಿ ದೇಶ ವಿಭಜನೆ ಆದಾಗ ವಿಭಜನೆಯನ್ನು ವಿರೋಧಿಸಿದ ನಾಯಕರಲ್ಲಿ ಇವರು ಕೂಡ ಒಬ್ಬರು, ಮೌಲಾನಾ ಅಬುಲ್ ಕಲಾಂ ಆಜಾದ್. ಇವರು ಹೇಳ್ತಾರೆ, ಕಾಂಗ್ರೆಸ್ ತನ್ನ ವಿಶ್ವಾಸಘಾತುಕತನದಿಂದಾಗಿ ಖುದಾಯಿ ಖಿದ್ಮತ್ಗರ್, ಅದೊಂದು ಕಡೆ ಕಾನ್ಸೆಪ್ಟ್ ಬರ್ತದೆ, ಹೇಳ್ತೀನಿ ನಾನು. ಖುದಾಯಿ ಖಿದ್ಮತ್ಗರ್ಗಳನ್ನು ಮುಸ್ಲಿಂ ಲೀಗ್ ಎಂಬ ತೋಳದ ಬಾಯಿಗೆ ಬಲಿ ಕೊಟ್ಟಿತ್ತು. ದೇಶ ವಿಭಜನೆಗೆ ನಾನು ಒಪ್ಪಿಗೆ ಇಲ್ಲ ಅಂತೇಳಿ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಹೇಳಿರ್ತಾರೆ. ಇವರ ಕೃತಿ ಇಂಡಿಯಾ ವಿನ್ಸ್ ಫ್ರೀಡಮ್, ಇವರ ಪತ್ರಿಕೆ ಅಲ್ ಹಿಲಾಲ್ ಅಂತ ಆಗಿರುತ್ತದೆ. ಎಸ್, ನೋಡೋಣ
ಶಂಕರಾಚಾರ್ಯರು ಪ್ರತಿಪಾದಿಸಿದ್ದು ಅಂತಿದೆ. ಶಂಕರಾಚಾರ್ಯರು ಪ್ರತಿಪಾದಿಸಿದ್ದು ಅಂತೇಳಿ ಇದೆ. ಶಂಕರಾಚಾರ್ಯರು ನಮ್ಮ ದಕ್ಷಿಣ ಭಾರತದ ಒಬ್ಬ ಸಮಾಜ ಸುಧಾರಕರು. ಜನಿಸಿದ್ದು 788ರಲ್ಲಿ 788 ಕೇರಳದ ಕಾಲಟಿ ಅಥವಾ ಕಾಲಡಿ ಎಂಬಲ್ಲಿ ಜನಿಸ್ತಾರೆ. ಕೇರಳದ ಕಾಲಟಿ ಅಥವಾ ಕಾಲಡಿ ಎಂಬಲ್ಲಿ ಜನಿಸಿದರು. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಅಂತೇಳಿ ಕಿರಿಯ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಿದ್ದಂಥ ಇವರು ತಾಯಿಯ ಒಪ್ಪಿಗೆಯನ್ನು ಪಡೆದು ಸನ್ಯಾಸಿಯಾಗ್ತಾರೆ. ಸನ್ಯಾಸಿಯಾಗಿ ಗುರು ಗೋವಿಂದ ಭಗವತ್ಪಾದರ ಬಳಿ ದೀಕ್ಷೆಯನ್ನು ಪಡ್ಕೊಂಡ್ರು. ಗುರು ಗೋವಿಂದ ಭಗವತ್ಪಾದರ ಬಳಿ ದೀಕ್ಷೆಯನ್ನು ಪಡೆದುಕೊಂಡಂಥ ಇವರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಅದ್ವೈತ ಸಿದ್ಧಾಂತ ಪ್ರತಿಪಾದಿಸಿದರು. ವಾಟ್ ಈಸ್ ಅದ್ವೈತ? ದ್ವೈ ಅಂದರೆ ಎರಡು, ಅದ್ವೈ ಅಂದರೆ ಎರಡಲ್ಲ ಒಂದೇ ಅಂತೇಳಿ. ಅದ್ವೈತ ಎಂದರೆ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ, ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅನ್ನೋದು ಇವರ ಶಂಕರಾಚಾರ್ಯರ ಪ್ರತಿಪಾದಿಸಿದಂಥ ಸಿದ್ಧಾಂತವಾಗಿತ್ತು. ಇವರು ಹೇಳಿದಂಥ ಇನ್ನೊಂದು ಪ್ರಮುಖವಾದಂಥ ಅಂಶ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಯಾರಪ್ಪ? ಶಂಕರಾಚಾರ್ಯರು. ಇದೇ ಶಂಕರಾಚಾರ್ಯರು ಕೆಲವು ಕೃತಿಗಳನ್ನು ಬರೀತಾರೆ. ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಭಜಗೋವಿಂದಂ, ಆನಂದ ಲಹರಿ, ಹೀಗೆಲ್ಲ ಕೆಲವು ಕೃತಿಗಳನ್ನು ಕೂಡ ಬರೀತಾರೆ ಶಂಕರಾಚಾರ್ಯರು. ಇದೇ ಶಂಕರಾಚಾರ್ಯರು ಈ ಅದ್ವೈತ ತತ್ವದ ಪ್ರಚಾರಕ್ಕಾಗಿ ದೇಶದ 4 ದಿಕ್ಕಿಗೆ 4 ಮಠಗಳನ್ನು ಸ್ಥಾಪಿಸಿದರು. ಅದರೊಳಗೆ ಒಂದು ಶೃಂಗೇರಿ, ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶೃಂಗೇರಿ ತುಂಗಾ ನದಿಯ ದಡದಲ್ಲಿದೆ ಶಾರದಾ ಪೀಠ. ಇವರು ಸ್ಥಾಪಿಸಿದ್ದು. ಇದು ದಕ್ಷಿಣದ ಪೀಠ. ಇದು ಭಾರತದ ದಕ್ಷಿಣದ ಪೀಠ ಶಾರದಾ ಪೀಠ. ಇದು ಶೃಂಗೇರಿ ಕರ್ನಾಟಕದಲ್ಲಿ. ಇದಾದ ನಂತರ ಉತ್ತರಾಖಂಡ್ ರಾಜ್ಯದ ಬದ್ರಿ ಅಂತ ಇದೆ. ಬದ್ರಿ ಒಳಗೆ ಇವರು ಸ್ಥಾಪಿಸಿರ್ತಕ್ಕಂಥ ಮಠ ಜ್ಯೋತಿರ್ಮಠ ಅಂತೇಳಿ ಇವರು ಸ್ಥಾಪಿಸಿದ ಮಠ ಜ್ಯೋತಿರ್ಮಠ. ಇದು ಉತ್ತರದಲ್ಲಿ ಸ್ಥಾಪಿಸಿದ್ದು. ಆಮೇಲೆ ಪೂರ್ವದಲ್ಲಿ ಸ್ಥಾಪಿಸಿದ್ದು ಇಂದಿನ ಒಡಿಸ್ಸಾದೊಳಗೆ ಪುರಿ ಅಂತ ಬರ್ತದೆ. ಒಡಿಸ್ಸಾದ ಪುರಿಯ ಗೋವರ್ಧನ ಪೀಠ, ನಾಟ್ ಜಗನ್ನಾಥ ಪೀಠ. ಒಡಿಸ್ಸಾದ ಪುರಿಯ ಗೋವರ್ಧನ ಪೀಠ, ಇದು ಪೂರ್ವಕ್ಕೆ ಸ್ಥಾಪಿಸಿರ್ತಕ್ಕಂಥ ಮಠ. 4ನೇದು ಪಶ್ಚಿಮಕ್ಕೆ ಇಂದಿನ ಗುಜರಾತಿನ ದ್ವಾರಕೆಯಲ್ಲಿ ಕಾಳಿಕಾ ಮಠವನ್ನು ಸ್ಥಾಪಿಸಿದರು. ಇವು 4 ಶಂಕರಾಚಾರ್ಯರು ಅದ್ವೈತ ತತ್ವದ ಪ್ರಚಾರಕ್ಕಾಗಿ ದೇಶದ 4 ದಿಕ್ಕಿಗೆ ಸ್ಥಾಪಿಸಿರ್ತಕ್ಕಂಥ ಮಠಗಳು. ಅವರು ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತ, ಅವರು ಸ್ಥಾಪಿಸಿದ ಮಠಗಳು 4. ನಾವು ಶಂಕರಾಚಾರ್ಯರನ್ನು ವೈದಿಕ ತತ್ವಚಿಂತನಾ ಪಿತಾಮಹ ಅಂತ ಕರಿತೀವಿ. ಜೊತೆಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಕೂಡ ಕರಿತೀವಿ. ವೈದಿಕ ತತ್ವಚಿಂತನಾ ಪಿತಾಮಹ ಅಂದ್ರೆ ಇವರೇ. ಆಮೇಲೆ ಇನ್ನೊಂದು ಷಣ್ಮತ ಸ್ಥಾಪನಾಚಾರ್ಯ ಅಂದ್ರೆ ಇವರೇ. ಆದಿಗುರು ಅಂತ ಕರಿತೀವಿ, ಜಗದ್ಗುರು ಅಂತ ಕರೀತಾರೆ. ಇವ್ರಿಗೆ ಇನ್ನೊಂದು ಬಿರುದು ಕೂಡ ಇದೆ, ಪ್ರಚನ್ನ ಬುದ್ಧ ಅಂತ ಕೂಡ ಕರಿತಿರ್ತಾರೆ ಇವರನ್ನು ಪ್ರಚನ್ನ ಬುದ್ಧ ಎಂದು ಕೂಡ ಕರೆಯಲಾಗುತ್ತದೆ. ಪ್ರಚನ್ನ ಬುದ್ಧ ಎಂದು ಕರೆಯಿಸಿಕೊಳ್ಳುವ ಸಂತ ಯಾರು ಅಂತ ಕೇಳಿದ್ರೆ ಶಂಕರಾಚಾರ್ಯರು ಅಂತೇಳಿ. ಇನ್ನು ಇದಾಯಿತು. ಇಲ್ಲಿ 4 ತತ್ವಗಳನ್ನು ಕೊಟ್ಟಿದ್ದಾರೆ. ಒಂದು ದ್ವೈತ ಅಂತಿದೆ. ದ್ವೈತ ಇದು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಂಥ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತೇಳಿ. ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು, ಇದು ದ್ವೈತ ಎನ್ನುವುದು ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ. ಆದರೆ ವಿಶಿಷ್ಟಾದ್ವೈತ ಅನ್ನೋದು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ. ವಿಶಿಷ್ಟಾದ್ವೈತ. ಇನ್ನು ಬಸವಣ್ಣನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಅಂತ ಬರ್ತದೆ. ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ ಬಸವಣ್ಣವ್ರದ್ದು. ಇನ್ನೊಂದು ಶುದ್ಧಾದ್ವೈತ ಅಂತ ಬರ್ತದೆ. ಶುದ್ಧಾದ್ವೈತ ಅಂತೇಳಿ. ಈ ಶುದ್ಧಾದ್ವೈತ ಅನ್ನೋದು ಭಕ್ತಿ ಪಂಥದ ಸಂತರಾಗಿರುವ ವಲ್ಲಭಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತವಾಗಿದೆ. ಭಕ್ತಿ ಪಂಥದ ಸಂತರು ವಲ್ಲಭಾಚಾರ್ಯರು ಪ್ರತಿಪಾದಿಸಿದಂಥ ಸಿದ್ಧಾಂತ ಶುದ್ಧಾದ್ವೈತ. ಇವು ಒಂದು ಸಿದ್ಧಾಂತಗಳು. ದ್ವೈತ ಹೆಂಗೆ ನೆನ್ಪಿಟ್ಟುಕೊಳ್ಳೋದು? ದ್ವೈತ 2 ಅಕ್ಷರ ಇದೆ, ಮಧ್ವ ಇದು 2 ಅಕ್ಷರ, ಮಧ್ವ ದ್ವೈತ. ಶಂಕರ ಅದ್ವೈತ ಹೆಂಗೆ ನೆನ್ಪಿಟ್ಟುಕೊಳ್ರಿ. ಬಸವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿದರು. ಅದಕ್ಕೆ ಬಸವಣ್ಣವರು ಶಕ್ತಿ ವಿಶಿಷ್ಟಾದ್ವೈತ, ಇನ್ನೊಂದು ರಾಮಾನುಜರು ವಿಶಿಷ್ಟಾದ್ವೈತ, ಆಮೇಲೆ ಶುದ್ಧಾದ್ವೈತ ಅನ್ನೋದು ವಲ್ಲಭಾಚಾರ್ಯ ಸಿದ್ಧಾಂತ ಆಗಿರ್ತದೆ. ಈ ರೀತಿ ಪ್ರಶ್ನೆಗಳನ್ನು ಭಾಳಷ್ಟು ಕಡೆ ಕೇಳ್ತಿರ್ತಾರೆ. ಜೊತೆಗೆ ಇಲ್ಲ ಶಂಕರಾಚಾರ್ಯ ಬಗ್ಗೆ ಒಂದು 4 ಅಂಶಗಳನ್ನು ಹೇಳಿದೆ. ಇದನ್ನು ಕೂಡ ನೀಟಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಓಕೆ, ಈಗ ನಾವು ಮುಂದಿನ ಪ್ರಶ್ನೆಯೊಂದನ್ನು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆ ಕೊಟ್ಟವರು ಯಾರು ಅಂತ. ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆ ಕೊಟ್ಟವರು ಯಾರು? ಇಲ್ಲಿ ನೀವು ಗೊಂದಲಕ್ಕೀಡಾಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ. ಇನ್ಕಿಲಾಬ್ ಜಿಂದಾಬಾದ್ ಎಂದರೆ
ಕ್ರಾಂತಿ ಚಿರಾಯುವಾಗಲಿ ಅಂತ ಅರ್ಥ. ಕ್ರಾಂತಿ ಚಿರಾಯುವಾಗಲಿ ಅಂತ ಅರ್ಥವನ್ನು ಕೊಡುವಂಥದ್ದು ಈ ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಒಂದು ಘೋಷಣೆಯ ಅರ್ಥ. ಇನ್ಕಿಲಾಬ್ ಜಿಂದಾಬಾದ್. ಇನ್ಕಿಲಾಬ್ ಜಿಂದಾಬಾದ್ ಎಂಬ ಏನು ಘೋಷಣೆ, ಈ ಘೋಷಣೆಯನ್ನು ಈ ಕೊಟ್ಟಂಥ ಮೊದಲ ವ್ಯಕ್ತಿ ಯಾರಂದ್ರೆ ಹಜರತ್ ಮೊಹಾನಿ ಅನ್ನೋ ವ್ಯಕ್ತಿ. ಮೊದಲಿಂದ ಕೊಟ್ಟವರು ಹಜರತ್ ಮೊಹಾನಿ ಅಂತಕ್ಕಂಥ ವ್ಯಕ್ತಿ. ಆದರೆ ಒಬ್ಬರು ಮಹಮ್ಮದ್ ಇಕ್ಬಾಲ್ ಅಂತ ಬರ್ತಾರೆ. ಮಹಮ್ಮದ್ ಇಕ್ಬಾಲ್. ಈ ಮಹಮ್ಮದ್ ಇಕ್ಬಾಲ್ ಅವ್ರದ್ದು ಒಂದು ಕೃತಿ ಇದೆ, ತರಣ್ ಎ ಹಿಂದ್ ಅಂತೇಳಿ. ಮಹಮ್ಮದ್ ಇಕ್ಬಾಲ್ ಅವರ ಕೃತಿ ತರಣ್ ಎ ಹಿಂದ್. ಮಹಮ್ಮದ್ ಇಕ್ಬಾಲ್ ಅವರ ತರಣ್ ಎ ಹಿಂದ್ ಎನ್ನುವ ಕೃತಿಯಲ್ಲಿ ಇವರು ಈ ಇನ್ಕಿಲಾಬ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆಯನ್ನು ಪ್ರಕಟಿಸಿದ್ರು. ಕೊಟ್ಟವರು ಹಜರತ್ ಮೊಹಾನಿ, ಪ್ರಕಟಿಸಿದವರು ಮಹಮ್ಮದ್ ಇಕ್ಬಾಲ್ ತರಣ್ ಎ ಹಿಂದ್ ಕೃತಿ ಒಳಗೆ. ಆದರೆ ಈ ಘೋಷಣೆ ಜನಪ್ರಿಯವಾಗಲು ಕಾರಣದಂಥ ವ್ಯಕ್ತಿ ಭಗತ್ ಸಿಂಗ್. ಇದು ಯಾರು ಘೋಷಣೆ ಅಂತಂದಾಗ ನಮ್ಮ ಸಡನ್ ನೆನಪಿಗೆ ಬರೋರು ಯಾರಪ್ಪ, ಭಗತ್ ಸಿಂಗ್. ಆದರೆ ಈ ಘೋಷಣೆಯನ್ನು ಕೊಟ್ಟವರು ಯಾರು, ಹಜರತ್ ಮೊಹಾನಿ. ಆದರೆ ಇಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಘೋಷಣೆ ಕೊಟ್ಟವರು ಅಂತ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದಾಗೆ ಇಲ್ಲಿ ಹಜರತ್ ಮೊಹಾನಿ ಇಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ, ಭಗತ್ ಸಿಂಗ್ ಆಗಿತ್ತು. ಭಗತ್ ಸಿಂಗ್ ಸರಿಯಾದ ಉತ್ತರ. ಇವರು ಕೊಟ್ಟಂಥ ಒಂದು ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್. ಇನ್ನು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಎರಡು ಘೋಷಣೆಗಳದ. ಒಂದು ಜೈ ಹಿಂದ್ ಅಂತೇಳಿ, ಹಿಂದೂಸ್ತಾನಕ್ಕೆ ಜಯವಾಗಲಿ ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಅವ್ರ ಘೋಷಣೆ ಆಗಿರ್ತದೆ. ಇನ್ನೊಂದು ಚಲೋ ಡೆಲ್ಲಿ ಅಥವಾ ಡೆಲ್ಲಿ ಚಲೋ ಅಂತ. ಸಿಂಗಾಪುರದಲ್ಲಿದ್ದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರಿಗೆ ಬೋಸ್ ಅವರು ಕೊಟ್ಟಂಥ ಕರೆ ಚಲೋ ಡೆಲ್ಲಿ. ಈ ಜೈ ಹಿಂದ್ ಮತ್ತು ಚಲೋ ಡೆಲ್ಲಿ ಅಂತಕ್ಕಂಥವು ಎರಡು ಬೋಸ್ ಅವರು ಕೊಟ್ಟಂಥವು. ಜೊತೆಗೆ ನಮಗೆಲ್ಲ ಗೊತ್ತಿದೆ, ನೀವು ರಕ್ತ ತರ್ಪಣಕ್ಕೆ ಸಿದ್ಧರಾಗಿ ನಾವು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇವೆ ಎಂದು ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಇಲ್ಲಿ ನೋಡ್ರಿ, ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೊಟ್ಟವರು ಅಂತ ಬಂದಾಗ ಭಗತ್ ಸಿಂಗ್. ಅದರ ಮೊದಲ ಘೋಷಣೆಯನ್ನು ಕೊಟ್ಟವರು ಯಾರಾಗಿರ್ತಾರೆ ಅಂತಂದರೆ ಹಜರತ್ ಮೊಹಾನಿ ಅಂತಕ್ಕಂಥ ವ್ಯಕ್ತಿ ಆಗಿರ್ತಾರೆ. 1929 ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಇಬ್ಬರು ಜನ ಸೇರಿಕೊಂಡು ದೆಹಲಿ ಅಸೆಂಬ್ಲಿ ಹಾಲ್ನಲ್ಲಿ ಬಾಂಬ್ ಒಗಿತಾರೆ. ಬಾಂಬ್ ಒಗೆದು ಎಲ್ಲ ಭಗತ್ ಸಿಂಗ್ ಅವ್ರ ಬಗ್ಗೆ ಹೇಳುವಾಗ ಅದನ್ನೆಲ್ಲ ಹೇಳಿ, ಬಾಂಬ್ ಒಗೆದು ದಟ್ಟನೆ ಹೊಗೆ ಹೇಳುತ್ತದೆ, ಜೋರಾಗಿ ಸಪ್ಪಳ ಆಗ್ತದೆ. ಎಲ್ಲ ಅಲ್ಲಿದ್ದಂಥ ಶಾಸಕಾಂಗ ಸದಸ್ಯರೆಲ್ಲ ಓಡಿ ಹೋಗ್ತಾರೆ. ಆ ಪ್ರೇಕ್ಷಕರ ಗ್ಯಾಲರಿ ನಿಂತ್ಕೊಂಡಿರ್ತಕ್ಕಂಥ ಈ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಇಬ್ಬರು ಜನ ಸೇರಿ ಕೂಗಿದಂಥ ಘೋಷಣೆ ಇನ್ಕಿಲಾಬ್ ಜಿಂದಾಬಾದ್ ಅಂತೇಳಿ. ಇನ್ಕಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿ ಚಿರಾಯುವಾಗಲಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಅತಿ ಹೆಚ್ಚು ಬಳಸಿದವರು ಯಾರಪ್ಪ, ಕ್ರಾಂತಿಯ ಕಿಡಿ, ಪಂಜಾಬಿನ ಪುರುಷ ಸಿಂಹ ಭಗತ್ ಸಿಂಗ್ ಅವರು. ಎಸ್, ನೇರವಾಗಿ ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣ. ಸ್ವರಾಜ್ ಪಾರ್ಟಿಯ ಗುರಿ ಇದಾಗಿತ್ತು. ಇದು ಬಹಳ ಚೆನ್ನಾಗಿರ್ತಕ್ಕಂಥ ಕ್ವಶನ್. ಸ್ವದೇಶಿ ವಸ್ತುಗಳ ಸ್ವೀಕಾರ ಅಂತಿದೆ, ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತಿದೆ, ಬ್ರಿಟಿಷ್ ವಿರುದ್ಧ ಅಸಹಕಾರ ಚಳವಳಿ ಅಂತಿದೆ, ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕಾಂಗ ಪ್ರವೇಶಿಸಿ ಒಳಗಿನಿಂದಾನೇ ಬ್ರಿಟಿಷರ ಕಾಯ್ದೆಗಳನ್ನು ವಿರೋಧಿಸಿತು. ಇದು ಆಪ್ಷನ್ ಅಪೂರ್ಣ ಆಗ್ಯದ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕಾಂಗ ಪ್ರವೇಶಿಸಿ ಒಳಗಿನಿಂದಲೇ ಏನು ಮಾಡೋದು, ಬ್ರಿಟಿಷರು ಜಾರಿ ತರತಕ್ಕಂಥ ಕಾಯ್ದೆಗಳನ್ನು ವಿರೋಧಿಸುವುದು ಅಂತೇಳಿ ಹಿಂಗಾಗಬೇಕಿದು. ನಾವು ನೋಡೋಣ. ಸ್ವರಾಜ್ಯ ಪಾರ್ಟಿ 1920ರಿಂದ 22ರವರೆಗೆ ಅಸಹಕಾರ ಚಳವಳಿ ನಡೀತು. ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ನಡೀತದೆ. 1920ರಿಂದ 1922ರವರೆಗೆ ನಡೀತು ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ 22ರಲ್ಲಿ ಚೌರಿ ಚೌರ ದುರಂತದ ನಂತರ ಗಾಂಧೀಜಿಯವರು ಹಿಂತೊಗೊಳ್ತಾರೆ. ಹಾಗಾದ್ರೆ ಅಸಹಕಾರ ಚಳವಳಿ ಅಂದರೆ ಏನಪ್ಪ? 4-5 ಅಂಶಗಳು ಬರ್ತಾವೆ. ಮೊದಲನೆಯದ್ದು, ಸರ್ಕಾರಿ ನೌಕರಿಯನ್ನು, ವಿದ್ಯಾರ್ಥಿಗಳು ಬ್ರಿಟಿಷರು ಸ್ಥಾಪಿಸಿದ ಶಾಲೆಗಳನ್ನು, ವಕೀಲರು ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸು. ಇದು ಮೊದಲನೇದು. ನೆಕ್ಸ್ಟು, ರೈತರು ಭೂ ಕಂದಾಯ ಕಟ್ಟುವಂತಿಲ್ಲ. ಎರಡನೇದು. ಮೂರನೇದು, ಭಾರತೀಯರು ಬ್ರಿಟಿಷರು ತಮಗೆ ಕೊಟ್ಟಂಥ ಪದವಿ ಮತ್ತು ಪ್ರಶಸ್ತಿಗಳನ್ನು ಹಿಂದಿರುಗಿಸುವುದು. ಇದು ಒಂದು ಹೋರಾಟದ ಮಾರ್ಗ. ನೆಕ್ಸ್ಟ್ ಇನ್ನೊಂದು, ಶಾಸಕಾಂಗದ ಚುನಾವಣೆಗಳನ್ನು ಬಹಿಷ್ಕರಿಸುವುದು. ಯಾವುದೇ ಕಾರಣಕ್ಕೂ ಬ್ರಿಟಿಷರಿಗೆ ಆಡಳಿತ ನಡೆಸಲು ಸಹಕರಿಸದಿರುವುದು ಅಂತ ಹೇಳ್ತಾರೆ ಗಾಂಧೀಜಿ. ಅದೇ ಅಸಹಕಾರ ಚಳವಳಿ. 1922ರಲ್ಲಿ ಗಾಂಧೀಜಿ ಚಳವಳಿಯನ್ನು ಹಿಂತಗೊಂಡ್ರು. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಆದರೆ 1922ರೊಳಗೆ ಗಾಂಧೀಜಿಯವರನ್ನು ಬಂಧಿಸಲಾಗ್ತದೆ 22ರ. ಆ ವರ್ಷ 1922ರಾಗ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ INC ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸೆಷನ್ ಬಿಹಾರದ ಗಯಾದಲ್ಲಿ ನಡೀತು. ಗಯಾದಲ್ಲಿ ನಡೀತದೆ. ಬಿಹಾರದ ಗಯಾದಲ್ಲಿ ನಡೆದ ಈ ಸೆಷನ್ನ ಅಧ್ಯಕ್ಷರು CR ದಾಸ್ ಆಗಿರ್ತಾರೆ.
ಚಿತ್ತರಂಜನ್ ದಾಸ್ ಆಗಿದ್ದರು ಗಯಾ ಅಧಿವೇಶನ ಅಧ್ಯಕ್ಷರು. ಈ ಅಧಿವೇಶನದೊಳಗೆ ಸಿ ಆರ್ ದಾಸ್ ಒಂದು ನಿರ್ಣಯವನ್ನು ಮಂಡಿಸ್ತಾರೆ. ಏನು ನಿರ್ಣಯ? 1920ರಲ್ಲಿ ಅಸಹಕಾರ ಚಳವಳಿಯನ್ನು ಆರಂಭಿಸೋದಕ್ಕೆ ಒಂದು ನಿರ್ಣಯವನ್ನು ಮಂಡಿಸಿ ಅಂಗೀಕಾರ ಮಾಡಿದ್ವಿ. ಆದರೆ ಈಗ ಚಳವಳಿಯನ್ನು ಗಾಂಧೀಜಿ ಏನು ತೊಗೊಂಡಾರ, ನಾವೇನು ಮಾಡಬೇಕು, ಗಾಂಧೀಜಿಯವರು ಅಸಹಕಾರ ಚಳವಳಿಯ ನಿರ್ಣಯವನ್ನು ಏನು ಮಂಡಿಸಿದ್ರೋ ಅದರಲ್ಲಿ ನಾವು ಬದಲಾವಣೆ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ಮಂಡಿಸಿದರು. ಆದರೆ ಆ ನಿರ್ಣಯ ಪಾಸ್ ಆಗಲಿಲ್ಲ. ಸಿ ಆರ್ ದಾಸ್ ಅವರ ಉದ್ದೇಶ ಏನಾಗಿತ್ತು ಅಂದರೆ, ಅಸಹಕಾರ ಚಳವಳಿ ನಡೆದಂಥ ಟೈಮ್ನಾಗ ಶಾಸಕಾಂಗದ ಚುನಾವಣೆಗಳನ್ನ ನಾವು ಸ್ಪರ್ಧಿಸಲಾರದೆ ಬ್ರಿಟಿಷರ ಮೇಲೆ ಒತ್ತಡ ಹಾಕಬೇಕು ಅಂತ ನಿರ್ಣಯ ಇತ್ತಲ್ಲ, ಅದನ್ನು ಬದಲಾಯಿಸೋಣ ಅಂತ ಸಿ ಆರ್ ದಾಸ್ ಅವರ ಉದ್ದೇಶ ಆಗಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ನೊಳಗೆ ಎರಡು ಗುಂಪಾಗುತ್ತವೆ. ಒಂದು ಬದಲಾವಣೆ ಬಯಸುವವರು, ಇನ್ನೊಂದು ಬದಲಾವಣೆ ಬಯಸಲಾರದವರು ಅಂತೇಳಿ. ಅಂದ್ರೆ ಅಸಹಕಾರ ಚಳುವಳಿಯ ನಿರ್ಣಯದಲ್ಲಿ ಬದಲಾವಣೆ ಬಯಸೋರಂತ ಒಂದು ಗುಂಪಿದ್ರೆ, ಅಸಹಕಾರ ಚಳುವಳಿಯ ನಿರ್ಣಯದಲ್ಲಿ ಬದಲಾವಣೆ ಬಯಸದವರು ಅಂತ ಒಂದು ಗುಂಪಿತ್ತು. ಬದಲಾವಣೆ ಬಯಸದವರು ಈ ಗುಂಪಿಗೆ ಸೇರಿದವರು ವಲ್ಲಭಾಯ್ ಪಟೇಲ್, ಸರೋಜಿನಿ ನಾಯ್ಡು ಈ ಮುಂತಾದ ಲೀಡರ್ಸ್ ಬರ್ತಾರೆ. ಬದಲಾವಣೆ ಬಯಸುವವರು ಅಂತಂದಾಗ ಅಂದರೆ ಶಾಸಕಾಂಗದ ಚುನಾವಣೆಗಳಿಗೆ ಸ್ಪರ್ಧಿಸಬೇಕು, ಅಸಹಕಾರ ಚಳವಳಿಯ ನಿರ್ಣಯದಲ್ಲಿ ಬದಲಾವಣೆ ಮಾಡಬೇಕು ಅನ್ನೋರು ಯಾರು? ಸಿ ಆರ್ ದಾಸ್, ಮೋತಿಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್. ಆದರೆ ಈ ಗಯಾ ಅಧಿವೇಶನದಲ್ಲಿ ಬದಲಾವಣೆ ಮಾಡೋಣ ಅಸಹಕಾರ ಚಳವಳಿ ನಿರ್ಣಯದಲ್ಲಿ ಅಂತ ನಿರ್ಣಯ ಮಂಡಿಸಿದ್ರು. ಆ ನಿರ್ಣಯ ಪಾಸ್ ಆಗಲಿಲ್ಲ. ಅದಕ್ಕೆ ಹೇಗಾದರೂ ಮಾಡಿ ನಾವು ಚುನಾವಣೆಗೆ ಸ್ಪರ್ಧಿಸಲೇಬೇಕು, ಆದರೆ ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಚುನಾವಣೆಗೆ ಸ್ಪರ್ಧಿಸುವ ಉದ್ದೇಶದಿಂದ 1923 ಜನವರಿ 1 1923 ಜನವರಿ 1ನೇ ತಾರೀಕಿಗೆ ಈ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗ್ತದೆ. ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಯಿತು. 1923 ಜನವರಿ 1ನೇ ತಾರೀಕಿಗೆ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು ಸಿ ಆರ್ ದಾಸ್ ಆಗಿದ್ದರೆ, ಕಾರ್ಯದರ್ಶಿ ಮೋತಿಲಾಲ್ ನೆಹರು ಆಗಿದ್ದರು. ಅಧ್ಯಕ್ಷರು ಸಿ ಆರ್ ದಾಸ್ ಆಗಿದ್ದರೆ, ಕಾರ್ಯದರ್ಶಿ ಮೋತಿಲಾಲ್ ನೆಹರು ಆಗಿರ್ತಾರೆ. ಈ ಸ್ವರಾಜ್ ಪಕ್ಷದ ಒಂದು ಪತ್ರಿಕೆ ಕೂಡ ಇತ್ತು. ಸ್ವರಾಜ್ ಪಕ್ಷದ ಪತ್ರಿಕೆ ಹೆಸರು ಫಾರ್ವರ್ಡ್ ಅಂತೇಳಿ. ಪತ್ರಿಕೆ ಹೆಸರು ಫಾರ್ವರ್ಡ್. ಈ ಪಕ್ಷವನ್ನು ಸ್ಥಾಪಿಸಿದ ಸಿ ಆರ್ ದಾಸ್ ಹೇಳ್ತಾರೆ, ನಾವು ಕಾಂಗ್ರೆಸ್ಸಿನ ವಿರೋಧಿಗಳಲ್ಲ, ನಾವು ಕಾಂಗ್ರೆಸ್ನೊಳಗೆ ಇರೋ ಒಂದು ಗುಂಪು, ನಾವು ಗಾಂಧೀಜಿಯವರ ವಿರೋಧಿಗಳಲ್ಲ, ನಾವು ಗಾಂಧೀಜಿಯವರ ಅನುಯಾಯಿಗಳೇ. ಚುನಾವಣೆಗೆ ಸ್ಪರ್ಧಿಸುವ, ಶಾಸಕಾಂಗದ ಚುನಾವಣೆಗೆ ಸ್ಪರ್ಧಿಸಿ ಅದಕ್ಕೆ ಆಯ್ಕೆಯಾಗುವ ಏಕಮೇವ ಉದ್ದೇಶದೊಂದಿಗೆ ನಾವು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೀವಿ ಅಂತೇಳಿ ಯಾರು ಹೇಳ್ತಾರೆ? ಸಿ ಆರ್ ದಾಸ್ ಅವರು ಹೇಳ್ತಾರೆ, ಮೋತಿಲಾಲ್ ನೆಹರು ಹೇಳ್ತಾರೆ. 1923 ಪಕ್ಷ ಸ್ಥಾಪನೆ ಆಗಿತ್ತು ರೀ. 1925 ಸಿ ಆರ್ ದಾಸ್ ಅವರು ನಿಧನ ಹೊಂದಿದರು. ಸಿ ಆರ್ ದಾಸ್ ನಿಧನ ಹೊಂದಿದ್ದಕ್ಕಾಗಿ ಈ ಪಕ್ಷ 1926 ಕಾಂಗ್ರೆಸ್ನಲ್ಲಿ ವಿಲೀನವಾಗ್ತದೆ. 23 ಸ್ಥಾಪನೆ ಆಗಿತ್ತು, 25 ಸಿ ಆರ್ ದಾಸ್ ನಿಧನ ಹೊಂದಿದ್ರು, 26 ಸ್ವರಾಜ್ ಪಕ್ಷ ಕಾಂಗ್ರೆಸ್ನಲ್ಲಿ ವಿಲೀನ ಆಯಿತು. ಸಿ ಆರ್ ದಾಸ್ ಅವರು ನಿಧನ ಹೊಂದಿದ ಸಮಯದಲ್ಲಿ ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ದೇಶ ಬಂದು ಚರಾಯುವಾಗಲಿ ಅಂತ ಹೇಳಿದರು. ದೇಶ ಬಂದು ಚರಾಯುವಾಗಲಿ. ಹಾಗಾದರೆ ಗಾಂಧೀಜಿಯವರು ಯಾರನ್ನು ದೇಶ ಬಂದು ಎಂದು ಕರೆದರು ಎಂದರೆ ಸಿ ಆರ್ ದಾಸ್ ಅವರನ್ನು ದೇಶ ಬಂದು ಅಂತೇಳಿ ಕರೆದವರು ಗಾಂಧೀಜಿಯವರು. ಹಾಗಾದರೆ ಸ್ವರಾಜ್ಯ ಪಾರ್ಟಿಯ ಗುರಿ ಇದಾಗಿತ್ತು ಅಂತಂದಾಗ ಸ್ವದೇಶಿ ವಸ್ತುಗಳ ಸ್ವೀಕಾರ ಅನ್ನೋದು ಗುರಿಯಾಗಿಲ್ಲ, ವಿದೇಶಿ ವಸ್ತುಗಳ ಬಹಿಷ್ಕಾರ ಅವರು ಗುರಿಯಾಗಿಲ್ಲ, ಬ್ರಿಟಿಷರ ವಿರುದ್ಧ ಅಸಹಕಾರ ಚಳವಳಿ ಅವರು ಗುರಿಯಲ್ಲ. ಯಾಕಂದರೆ ಅಸಹಕಾರ ಚಳವಳಿ ನಿಂತ ನಂತರ ಈ ಚಳವಳಿ ಸ್ಟಾರ್ಟ್ ಆಗಿದೆ. ಹಾಗಾದರೆ ಅವರ ಗುರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಶಾಸಕಾಂಗವನ್ನು ಪ್ರವೇಶಿಸಿ ಒಳಗಿನಿಂದ ಬ್ರಿಟಿಷರ ಆಡಳಿತಕ್ಕೆ ವಿರೋಧಿಸುವುದು ಇವರ ಉದ್ದೇಶ ಆಗಿತ್ತು, ಇವರ ಗುರಿಯಾಗಿತ್ತು. ಇನ್ನೊಂದು ಕ್ವಶನ್ ಕೇಳ್ತಿರ್ತಾರೆ ಅವಾಗವಾಗ, ಯಾವ ಚಳುವಳಿಯ ವಿಫಲತೆಯ ನಂತರ ಸ್ವರಾಜ್ಯಿಸ್ಟ್ಗಳು ಪ್ರಸಿದ್ಧಿಗೆ ಬಂದರು ಅಂತ ಕೇಳ್ತಾರೆ. ಅಸಹಕಾರ ಚಳುವಳಿ ವಿಫಲತೆಯ ನಂತರ ಈ ಸ್ವರಾಜ್ಯಿಸ್ಟ್ಗಳು ಪ್ರಸಿದ್ಧಿಗೆ ಬರ್ತಾರೆ. ಎಸ್, ನಾವು ನೇರವಾಗಿ ಮುಂದಿನ ಪ್ರಶ್ನೆಯೊಂದನ್ನು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಫ್ರೆಂಚರ ಅಧಿಪತ್ಯ ಕೊನೆಗೊಂಡಿದ್ದು ಈ ಯುದ್ಧದ ಮೂಲಕ ಅಂತ ಪ್ರಶ್ನೆ ಇದೆ. ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಕೊನೆಗೊಂಡಿದ್ದು ಈ ಯುದ್ಧದ ಮೂಲಕ ಅಂತ ಪ್ರಶ್ನೆ ಇದೆ. ಮೊದಲನೆಯದ್ದು ಎ ಅಂತ ಕೊಟ್ಟಿದ್ದಾರೆ, ಇದು ವಾಂಡಿವಾಶ್ ಕಾಳಗ ಅಂತ. ವಾಂಡಿವಾಶ್, ಈ ವಾಂಡಿವಾಶ್ ಕಾಳಗ 1760 ನಡೀತದೆ. 1760 ಒಂದು ಕಡೆಗೆ ಬ್ರಿಟಿಷರ ಸೇನಾಪತಿ ಸರ್ ಐರ್ಕೂಟ್ ಇದ್ದರೆ, ಇನ್ನೊಂದು ಕಡೆಗೆ ಫ್ರೆಂಚರ ಸೇನಾಪತಿ ಬುಸ್ಸಿ ಇರ್ತಾನೆ. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಯುದ್ಧ ವಾಂಡಿವಾಶ್ ಕಾಳಗ. ಈ ಕಾಳಗದೊಳಗೆ ಈ ಐರ್ಕೂಟನು ಬುಸ್ಸಿಯನ್ನು ಸೋಲಿಸಿ ಪಾಂಡಿಚೇರಿ ಒಂದನ್ನು ಬಿಟ್ಟು ಫ್ರೆಂಚರ ಎಲ್ಲ ಪ್ರದೇಶಗಳನ್ನು ಗೆದ್ಕೊಳ್ತಾನೆ 1760. ಈ ಯುದ್ಧದ ನಂತರ ಪಾಂಡಿಚೇರಿ ಒಂದೇ ಉಳ್ಕೊಳ್ಳುತ್ತು ಫ್ರೆಂಚರ ಕಡೆಗೆ, ಉಳಿದೆಲ್ಲ ಪ್ರದೇಶಗಳು ಯಾರ ವಶವಾಗ್ತವೆ? ಬ್ರಿಟಿಷರ ವಶವಾಗ್ತವೆ. ಇದು ಒಂದು. ಪ್ಲಾಸಿ ಕದನ ಅಂತಿದೆ. ಪ್ಲಾಸಿ ಕದನ ನಡೆದದ್ದು ಯಾವಾಗ? 1757
ನಿಮಗೆಲ್ಲ ಗೊತ್ತಿದೆ, ಹಿಂದೆ ಒಂದು ಪ್ಲಾಸಿ ಮತ್ತು ಬಕ್ಸಾರ್ ಕದನದ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ನಾನು, ಸುಮಾರು 1 ತಾಸಿನ ವಿಡಿಯೋ ಇದೆ, ನೀವು ಅದನ್ನು ನೋಡ್ಬೋದು. ಈಗಾಗಲೇ 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಆ ಒಂದು ತರಗತಿಯನ್ನು ನೀವು ನೋಡಿದಿರಿ. ಎಸ್, ಪ್ಲಾಸಿ ಕದನ ನಡೆಯುತ್ತೆ. ಈ ಪ್ಲಾಸಿ ಕದನ ಒಂದು ಕಡೆಗೆ ರಾಬರ್ಟ್ ಕ್ಲೈವ್ ಇದ್ದರೆ, ಇನ್ನೊಂದು ಕಡೆಗೆ ಸಿರಾಜ್ ಉದ್ ದೌಲ್ ಇರ್ತಾನೆ. ಸಿರಾಜ್ ಉದ್ ದೌಲ್ ಇದ್ದ ಬಂಗಾಳದ ನವಾಬ. ಇವರಿಬ್ಬರ ಯುದ್ಧ ನಡೆದು ರಾಬರ್ಟ್ ಕ್ಲೈವ್ನು ಸಿರಾಜ್ ಉದ್ ದೌಲ್ನನ್ನು ಸೋಲಿಸ್ತಾನೆ. ಇದು ಈ ಪ್ಲಾಸಿ ಕದನ ಬಂಗಾಳದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಗುವುದಕ್ಕೆ ಕಾರಣ ಆಯಿತು ಹೊರತು ಫ್ರೆಂಚರ ಅಧಿಪತ್ಯದ ಅವನತಿಗೆ ಈ ಯುದ್ಧ ಕಾರಣ ಆಗಿಲ್ಲ. ನೆಕ್ಸ್ಟ್ ಬಕ್ಸಾರ್ ಕದನ. ಇದು ಕೂಡ ಹೇಳಿದ್ದೀನಿ ನಾನು ಹಿಂದೆ ಒಂದು ತರಗತಿಯಲ್ಲಿ. 1764ನಲ್ಲಿ ನಡೀತದೆ. ಇದು 1757 ಜೂನ್ 23 ನಡೆದರೆ, ಇದು 1764 ಅಕ್ಟೋಬರ್ 22ಗೆ ನಡೀತದೆ ಬ್ಯಾಟಲ್ ಆಫ್ ಬಕ್ಸಾರ್. ಒಂದು ಕಡೆಗೆ ಮೀರ್ ಕಾಸಿಮ್ನ ನೇತೃತ್ವದ ತ್ರಿಕೂಟ ಸೈನ್ಯ ಇದ್ದರೆ, ಇನ್ನೊಂದು ಕಡೆಗೆ ಬ್ರಿಟಿಷರ ಸೇನಾಪತಿ ಇರ್ತಾನೆ ಹೆಕ್ಟರ್ ಮಂಡ್ರೋ ಅಂತ. ಇವರಿಬ್ಬರ ನಡುವೆ ಈ ಯುದ್ಧ ನಡೀತದೆ. ಇನ್ನು ಪಾಣಿಪತ್ ಕದನ 3 ನಡೆದಿದ್ದಾವೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದೂ ಕೊಟ್ಟಿಲ್ಲ. ಆದರೆ ನೋಡ್ರಿ, ಭಾರತದಲ್ಲಿ ಫ್ರೆಂಚರ ಅಧಿಪತ್ಯ ಕೊನೆಗೊಂಡಿದ್ದು ಈ ಯುದ್ಧದ ಮೂಲಕ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ವಾಂಡಿವಾಶ್ ಕದನ ಅಥವಾ ವಾಂಡಿವಾಶ್ ಯುದ್ಧ ಆಗಿರ್ತದೆ. ಇದು ನಡೆದದ್ದು 1760ನಲ್ಲಿ. ಬ್ರಿಟಿಷರ ಸೇನಾಪತಿ ಐರ್ಕೋಟ್ ಮತ್ತು ಬುಸ್ಸಿ. ಈ ಯುದ್ಧವು 3ನೇ ಕಾರ್ನಾಟಿಕ್ ಯುದ್ಧದ ಒಂದು ಭಾಗ. 3ನೇ ಕಾರ್ನಾಟಿಕ್ ಯುದ್ಧ ಏನು ನಡೀತದೋ 1758ನಿಂದ 63ವರೆಗೆ ಈ ಯುದ್ಧದ ಒಂದು ಭಾಗ ಈ ಪ್ಲಾಸಿ ಕದನ ಆಗಿತ್ತು, ವಾಂಡಿವಾಶ್ ಕದನ ಆಗಿತ್ತು. ಆ ಕದನದಲ್ಲಿ ಸೋತ ನಂತರ ಫ್ರೆಂಚರ ಅಧಿಪತ್ಯ, ಫ್ರೆಂಚರ ಸಾಮರ್ಥ್ಯ ಕಡಿಮೆ. ಆದರೂ ಸಹಿತ ಫ್ರೆಂಚರನ್ನ ಹಿಂದೆ ಯುರೋಪಿಯನ್ರ ಆಗಮನ ಹೇಳ್ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ ಹೇಳಿದ್ದೀನಿ ಅವ್ರ ಬಗ್ಗೆ ಎಲ್ಲ. ಫ್ರೆಂಚರು 1954ವರೆಗೆ ಪಾಂಡಿಚೇರಿಯಲ್ಲಿ ಇರ್ತಾರೆ, 1954ವರೆಗೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ವಾಂಡಿವಾಶ್ ಕಾಳಗ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. ಹೀಗಿದೆ ಮುಂದಿನ ಪ್ರಶ್ನೆ. ಕ್ರಿಪ್ಸ್ ಮಿಷನ್ ದಿವಾಳಿಯದ್ದ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಎಂದು ಟೀಕಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿದೆ, ಆದರೆ ಒಂದಿಷ್ಟು ಹಿನ್ನೆಲೆಯನ್ನು ನಾನು ಹೇಳ್ತೀನಿ. ಕ್ರಿಪ್ಸ್ ನಿಯೋಗ ಅಥವಾ ಕ್ರಿಪ್ಸ್ ನಿಯೋಗ 1942ನಲ್ಲಿ ಭಾರತಕ್ಕೆ ಬಂದಿತ್ತು. 1942ನಲ್ಲಿ ಭಾರತಕ್ಕೆ ಬರುತ್ತೆ ಕ್ರಿಪ್ಸ್ ನಿಯೋಗ ಭಾರತಕ್ಕೆ ಭೇಟಿ ಕೊಟ್ಟು ಆ ಟೈಮ್ನಾಗ ಕ್ರಿಪ್ಸ್ ನಿಯೋಗದ ಜೊತೆಗೆ ಮಾತುಕತೆ ನಡೆಸಲು ಕಾಂಗ್ರೆಸ್ ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಆಜಾದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ಮತ್ತು ಮೌಲಾನಾ ಆಜಾದ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮಿತಿ ರಚನೆ ಮಾಡಿತ್ತು ಕ್ರಿಪ್ಸ್ ನಿಯೋಗ ಜೊತೆಗೆ ಮಾತುಕತೆ ನಡೆಸಲು. ಕ್ರಿಪ್ಸ್ ನಿಯೋಗ ಬಂದ ಉದ್ದೇಶ ಏನಾಗಿತ್ತಂದ್ರೆ, ಭಾರತಕ್ಕೆ ಜವಾಬ್ದಾರಿ ಸರ್ಕಾರ ಕೊಟ್ಟು 2ನೇ ಮಹಾಯುದ್ಧಕ್ಕೆ ಭಾರತೀಯರ ಬೆಂಬಲ ಪಡೆಯೋದಕ್ಕೆ ಭಾರತೀಯರನ್ನ ಕನ್ವಿನ್ಸ್ ಮಾಡೋದು ಕ್ರಿಪ್ಸ್ ನಿಯೋಗ ಭಾರತಕ್ಕೆ ಬಂದಿತ್ತು. ನಾಟ್ ಕ್ರಿಪ್ಸ್ ಆಯೋಗ, ದಿಸ್ ಕ್ರಿಪ್ಸ್ ಮಿಷನ್. ಕ್ರಿಪ್ಸ್ ಆಯೋಗ ಅಲ್ಲ, ಇದು ಕ್ರಿಪ್ಸ್ ಮಿಷನ್. ಈ ನಿಯೋಗದಲ್ಲಿ 3 ಮಂದಿ ಮೆಂಬರ್ಸ್. ಒಬ್ಬ ಅಧ್ಯಕ್ಷ ಕ್ರಿಪ್ಸ್ ಇದ್ದ, ಸದಸ್ಯ ಒಬ್ಬ ಇರ್ತಾನೆ. ಯಾರು ಸದಸ್ಯರಿಬ್ಬರು ಇರ್ತಾರೆ. ಒಬ್ಬ ಎ.ವಿ. ಅಲೆಕ್ಸಾಂಡರ್ ಅಂತೇಳಿ, ಎ.ವಿ. ಅಲೆಕ್ಸಾಂಡರ್ ಅಂತಿದ್ದ. ಇನ್ನೊಬ್ಬ ಫೆಥಿಕ್ ಲಾರೆನ್ಸ್ ಅಂತ ಇರ್ತಾನೆ, ಫೆಥಿಕ್ ಲಾರೆನ್ಸ್. ಈ 3 ಮಂದಿ ಇದು ಕೂಡ ಗೊತ್ತಿರಬೇಕು, ಬ್ರಿಟನ್ನಿನ ಲೇಬರ್ ಪಕ್ಷಕ್ಕೆ ಸೇರಿದವರು. ಇದು ಕ್ವಶನ್ ಆಗ್ಯದ ನಮ್ಮ KPSC ಎಕ್ಸಾಮ್ಸ್. ಏನಂತೇಳಿ, ಕ್ರಿಪ್ಸ್ ನಿಯೋಗದ ರಾಯಭಾರಿಗಳೆಲ್ಲರೂ ಯಾವ ಪಕ್ಷಕ್ಕೆ ಸೇರಿದವರು ಅಂತಂದಾಗ ಲೇಬರ್ ಪಕ್ಷಕ್ಕೆ. ಕ್ರಿಪ್ಸ್, ಅಲೆಕ್ಸಾಂಡರ್, ಲಾರೆನ್ಸ್ ಈ 3 ಮಂದಿ ಲೇಬರ್ ಪಕ್ಷಕ್ಕೆ ಸೇರಿದವರು. ಈ ನಿಯೋಗ ಭಾರತಕ್ಕೆ ಬರ್ತದೆ. ಈ ನಿಯೋಗ ಭಾರತಕ್ಕೆ ಬಂದು ಒಂದು ಯೋಜನೆಯನ್ನು ಪ್ರಕಟಿಸ್ತದೆ. ಅದನ್ನು ನಾವು ಕ್ರಿಪ್ಸ್ ನಿಯೋಗದ ಯೋಜನೆ ಅಂತ ಕರಿತೀವಿ. ಕ್ರಿಪ್ಸ್ ನಿಯೋಗದ ಯೋಜನೆ ಅಂತ ಕರಿತೀವಿ. ಕ್ರಿಪ್ಸ್ ನಿಯೋಗದ ಯೋಜನೆ ಏನು ಹೇಳ್ತದೆ, ಭಾರತೀಯರು 2ನೇ ಮಹಾಯುದ್ಧಕ್ಕೆ ಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲ ಕೊಡ್ರಿ. ಭಾರತೀಯರು 2ನೇ ಮಹಾಯುದ್ಧದಲ್ಲಿ ಬ್ರಿಟಿಷರಿಗೆ ಬೆಂಬಲ ಕೊಟ್ಟರೆ ನಾವು ನಿಮಗೆ ಸಂವಿಧಾನ ರಚನೆಗೆ ಅವಕಾಶ ಕೊಡ್ತೀವಿ. ಅಂದ್ರೆ ನಮ್ಮ ಸಂವಿಧಾನ ರಚನೆ ಮಾಡ್ಕೊಳ್ಳೋ ಹಕ್ಕನ್ನು ನಮಗೆ ಕೊಡ್ತಾರಂತ. ಯಾವಾಗ ಕೊಡ್ತಾರಂತಂದ್ರೆ ನಾವು ಅವ್ರಿಗೆ ಬೆಂಬಲ ಕೊಡಬೇಕಂತೆ, 2ನೇ ಮಹಾಯುದ್ಧ ಮುಗಿಬೇಕಂತೆ, ಅವಾಗ ನಮ್ಮ ಸಂವಿಧಾನ ರಚನೆಗೆ ಅವಕಾಶ ಕೊಡ್ತಾರೆ. ಇದು ಒಂದು. ಎರಡನೇದು, ತಕ್ಷಣವೇ ಏನು ಮಾಡೋಣ, ಜವಾಬ್ದಾರಿ ಸರ್ಕಾರ ರಚನೆ ಮಾಡೋಣ. ಅಂದ್ರೆ ಭಾರತೀಯರದೇ ಒಂದು ಸರ್ಕಾರ ರಚನೆ ಮಾಡೋಣ. ಆದ್ರೆ ಒಂದೇನಪ್ಪ, ಹಣಕಾಸು, ರಕ್ಷಣೆ ಮತ್ತು ವಿದೇಶಾಂಗ. ಹಣಕಾಸು, ರಕ್ಷಣೆ ಮತ್ತು ವಿದೇಶಾಂಗ ಈ 3 ಇಲಾಖೆಗಳು ಬ್ರಿಟಿಷರ ಕಡೆಗೆ ಇರಬೇಕಂತ. ಹಣಕಾಸು, ರಕ್ಷಣೆ ಮತ್ತು ವಿದೇಶಾಂಗ ಈ 3 ಇಲಾಖೆಗಳು ಬ್ರಿಟಿಷರ ಕಡೆ ಇರಬೇಕಂತ, ಉಳಿದೆಲ್ಲ ನಮ್ಮ ಕೊಡ್ತೀವಿ ಅಂತ ಅವ್ರು ಹೇಳಿದರು. ಅದಕ್ಕಾಗಿ ಗಾಂಧೀಜಿ ಹೇಳ್ತಾರೆ, ಕ್ರಿಪ್ಸ್ ನಿಯೋಗದ ಯೋಜನೆಯ ಸಲಹೆಗಳೆಂದರೆ ದಿವಾಳಿಯದ್ದ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಅಂತೇಳಿ ಯಾರು ಹೇಳ್ತಾರೆ, ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರಿಗೆ ಹಳೆಯ ಸ್ನೇಹಿತ ಇವನು. ಕ್ರಿಪ್ಸ್ ಲಂಡನ್ನಲ್ಲಿ ಶಿಕ್ಷಣ ಪಡಿತಿರ್ಬೇಕಾದ್ರೆ
ಜವಾಹರ್ಲಾಲ್ ನೆಹರು ಹೇಳ್ತಾರೆ, ಹಳೆಯ ಸ್ನೇಹಿತ ಕ್ರಿಪ್ಸ್ ಭಾರತಕ್ಕೆ ಸೈತಾನನಾಗಿ ಬಂದ ಅಂತೇಳಿ ಜವಾಹರ್ಲಾಲ್ ನೆಹರು ಹೇಳಿದರು. ಹಳೆಯ ಸ್ನೇಹಿತ ಕ್ರಿಪ್ಸ್ ಭಾರತಕ್ಕೆ ಸೈತಾನನಾಗಿ ಬಂದ ಅಂತ ಯಾರು ಹೇಳ್ತಾರೆ? ಜವಾಹರ್ಲಾಲ್ ನೆಹರು ಹೇಳಿದ್ರೆ, ದಿವಾಳಿಯಾಗಲಿರುವ ಬ್ಯಾಂಕಿನ ಹೆಸರಿನಲ್ಲಿರುವ ಮುಂದಿನ ದಿನಾಂಕದ ಚೆಕ್ ಅಂತ ಹೇಳಿದವರು ಯಾರಪ್ಪ? ಮಹಾತ್ಮ ಗಾಂಧಿ. ಈ ಒಂದು ಯೋಜನೆ ಪ್ರಕಟ ಆದ ನಂತರ ಭಾರತೀಯರ ಯೋಜನೆಯನ್ನು ತಿರಸ್ಕರಿಸಿದ ನಂತರ ಗಾಂಧೀಜಿಯವರು ನೆಹರೂರಿಗೆ ಹೇಳ್ತಾರೆ, ನಾವೊಂದು ಹೊಸ ಚಳವಳಿ ಸ್ಟಾರ್ಟ್ ಮಾಡೋಣ, ಯಾಕಂದರೆ ನಮ್ಮ ಜವಾಬ್ದಾರಿ ಸರ್ಕಾರ ರಚನೆ ಆಗಿಲ್ಲ, ಚಳವಳಿ ಯಾವ ರೀತಿ ಇರಬೇಕು ಅಂತ ನೀನೇ ಒಂದು ಡ್ರಾಫ್ಟ್ ರೆಡಿ ಮಾಡಂತ ಹೇಳಿದಾಗ ಇವರ ಸಲಹೆ ಮೇರೆಗೆ ನೆಹರು ಒಂದು ಡ್ರಾಫ್ಟ್ ರೆಡಿ ಮಾಡ್ತಾರೆ. ಹೇಳ್ತಾರೆ ಅವರು, ಜಪಾನ್ ಮತ್ತು ಬ್ರಿಟನ್ ನಡುವೆ ವೈರತ್ವ ಇದೆ. ಜಪಾನಿಯರು ಈಗಾಗಲೇ ಬ್ರಿಟಿಷರ ವಶದಲ್ಲಿರ್ತಕ್ಕಂಥ ಬರ್ಮಾ ಮತ್ತು ಅಂಡಮಾನ್ ನಿಕೋಬಾರ್ ಗೆದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಬ್ರಿಟಿಷರು ನಮ್ಮ ದೇಶದೊಳಗೆ ಇದ್ದರೆ ಜಪಾನಿಯರು ಇಲ್ಲಿಗೂ ಬರ್ತಾರೆ. ಜಪಾನಿಯರು ನಮ್ಮ ದೇಶಕ್ಕೆ ಬರೋ ಮೊದಲು ಇವರನ್ನು ಇಲ್ಲಿಂದ ಹೊರಗೆ ಹಾಕೋಣ, ಅದಕ್ಕೆ ಒಂದು ಚಳವಳಿಯನ್ನು ಆರಂಭಿಸೋಣ ಅಂಥೇಳಿ ಈ ಜವಾಹರ್ಲಾಲ್ ನೆಹರು ಹೇಳಿದರು. ನೆಹರು ಅವರ ಸಲಹೆ ಮೇರೆಗೆ ಅವರು ಸಿದ್ಧಪಡಿಸಿದ ಕರಡನ್ನು ಆಧರಿಸಿ ಒಂದು ಚಳವಳಿಯನ್ನು ಆರಂಭಿಸಲಾಯಿತು. ಕ್ವಿಟ್ ಇಂಡಿಯಾ ಮೂಮೆಂಟ್, ಭಾರತವನ್ನು ಬಿಟ್ಟು ತೊಲಗಿ ಚಳವಳಿ. ಜೊತೆಗೆ ಅದನ್ನು ಕನ್ನಡದಾಗ ಹಿಂದಿ ಒಳಗೆ ಚಲೆ ಜಾವ್ ಚಳವಳಿ ಅಂತ ಕರಿತಿರ್ತೇವೆ. ಇಲ್ಲಿ ನೋಡ್ರಿ, ಕ್ರಿಪ್ಸ್ ಮಿಷನ್, ದಿವಾಳಿಯದ್ದ ಬ್ಯಾಂಕ್ ಒಂದರ ಮುಂದಿನ ಚೆಕ್ ಅಂದವರು ಗಾಂಧೀಜಿ ಆದರೆ, ಹಳೆಯ ಸ್ನೇಹಿತ ಕ್ರಿಪ್ಸ್ ಭಾರತಕ್ಕೆ ಸೈತಾನನಾಗಿ ಬಂದ ಅಂದವರು ಜವಾಹರ್ಲಾಲ್ ನೆಹರು. ಕ್ರಿಪ್ಸ್ ನಿಯೋಗದ ಯೋಜನೆಯ ವಿಫಲತೆಯ ನಂತರ ಭಾರತದಲ್ಲಿ ಪ್ರಾರಂಭವಾದಂಥ ಚಳವಳಿ ಕ್ವಿಟ್ ಇಂಡಿಯಾ ಚಳವಳಿ. ಕ್ವಿಟ್ ಇಂಡಿಯಾ ಮೂಮೆಂಟ್ ಇದು ಭಾರತದಲ್ಲಿ ಪ್ರಾರಂಭವಾದಂಥ ಚಳವಳಿ. ಯಾವಾಗ? 1942ನಲ್ಲಿ. ಇದೇ ಚಳವಳಿ ಸ್ವಾತಂತ್ರ್ಯಕ್ಕಾಗಿ ನಡೆದ ಕೊನೆಯ ಚಳವಳಿ ಆಗಿರುತ್ತದೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ಕೊನೆಯ ಚಳವಳಿ ಆಗಿರುತ್ತದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು 10 ಪ್ರಶ್ನೆಗಳನ್ನು ತೊಗೊಂಡಿದ್ದೆ. ಪ್ರಶ್ನೆಗಳು 10 ಇರಬಹುದು, ಆದರೆ ಒಂದೊಂದು ಪ್ರಶ್ನೆ ಸುತ್ತ ಒಂದೊಂದು ಕಾನ್ಸೆಪ್ಟ್ ಇದೆ. 10 ಪಾಯಿಂಟ್ಸ್ ಇದೆ. 10 ಪ್ರಶ್ನೆ ಸುಮಾರು ಒಂದು ತಾಸಿನ ಅವಧಿ ಒಳಗೆ ಒಂದು 100ಕ್ಕಿಂತ ಹೆಚ್ಚಿನ ಪಾಯಿಂಟ್ಸನ್ನು ನಾನಿಲ್ಲಿ ಕವರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಈಗಾಗಲೇ ಹೇಳಿದ ಹಾಗೆ ಜೂನ್ 8ನೇ ತಾರೀಕಿನಿಂದ ನಮ್ಮ ಸಂಸ್ಥೆಯಲ್ಲಿ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಒಂದು ವಾರ ಫ್ರೀಯಾಗಿ, ಯಾವುದೇ ಗಿಮಿಕ್ ಇಲ್ಲ, ಯಾವುದೇ ಪಬ್ಲಿಸಿಟಿಯಲ್ಲಿ ಏನಿಲ್ಲ, ಒಂದು ವಾರ ತರಗತಿಗೆ ಹಾಜರಾಗಿ ಎಲ್ಲ ಲೆಕ್ಚರ್ಸ್ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಂದರೆ ಆಮೇಲೆ ನೀವು ಅಡ್ಮಿಷನನ್ನು ಪಡಿಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನೊಂದು ಅಂಶ ಏನಪ್ಪ ಅಂದರೆ, ನಮ್ಮಲ್ಲಿ ಇಷ್ಟ ತಾಸಿನಾಗ ಸಿಲೆಬಸ್ ಮುಗಿಸ್ಬೇಕಂತಕ್ಕಂಥ ಬಾಂಡ್ ಇಲ್ಲ. ವಿದ್ಯಾರ್ಥಿಗಳಿಗೆ ಅರ್ಥ ಆಗುವವರೆಗೆ, ಅವರಿಗೆ ಮನಮುಟ್ಟುವರೆಗೆ ನಾವು ಸಿಲೆಬಸ್ಸನ್ನು ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾನೇ ಸಂಪೂರ್ಣ ಇತಿಹಾಸವನ್ನು, ಎನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಇದೆಲ್ಲವನ್ನು ಸಂಪೂರ್ಣವಾಗಿ ನಾನೇ ಬೋಧನೆ ಮಾಡ್ತೀನಿ. ಸುಮಾರು 180 ಗಂಟೆಗಳ ಕಾಲ ನನ್ನ ಕ್ಲಾಸ್ ಇರ್ತದೆ, ಅಲ್ಲಿ ಆಫ್ಲೈನ್ ತರಗತಿಯಲ್ಲಿರ್ತದೆ. ಅದರ ಜೊತೆಗೆ ಕೆಲವೊಂದಿಷ್ಟು ತರಗತಿಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ದೆಹಲಿ ಸುಲ್ತಾನರು, ಮೊಘಲರು, ಕರ್ನಾಟಕ ಇತಿಹಾಸ ಎಲ್ಲವನ್ನು ನಾನು ಹೇಳ್ತಾ ಬಂದಿದ್ದೀನಿ. ಓಕೆ, ಇನ್ನೊಂದು ನಾನು ಈಗಾಗಲೇ ನಿಮಗೆ ಅನೌನ್ಸ್ ಮಾಡಿದೆ, ಏನಪ್ಪ ಅಂತಂದರೆ ಟೆಲಿಗ್ರಾಮ್. ಈ ರೀತಿಯಾದ ಪ್ರಚಲಿತ ಘಟನೆಗಳ ನೋಟ್ಸನ್ನು ಪ್ರತಿದಿನ ಪಡಿಬೇಕು ನೀವು ಅಂತಂದರೆ, ಇದನ್ನ ನೀಟಾಗಿ ಪ್ರತಿದಿನ ಡೇ ಬೈ ಡೇ ನೀವು ಅಪ್ಡೇಟ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ನೀವು ಮತ್ತೆ ಮ್ಯಾಗ್ಝಿನ್ಸನ್ನು ಓದೋ ಅವಶ್ಯಕತೆ ಇರೋದಿಲ್ಲ. ಡಿಟೇಲ್ ಆಗಿ ಎಲ್ಲ ಮಾಹಿತಿ ಇಲ್ಲೇ ಸಿಗ್ತದೆ. ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಿದ್ದಣ್ಣ ದಳವಾಯಿ ಎಜುಕೇಟರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ಪಕ್ಕದ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದರ ಮೂಲಕ ನಮ್ಮ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಉಚಿತವಾಗಿ ನೋಡ್ಬೋದು ಅಂತ ಹೇಳ್ತಾ ಈ ತರಗತಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.